ಅದೇ ಹೇಗೆ ಇದೇ ಹೇಗೆ ಅಲ್ಲಿ ಇನ್ನೊಂದು ಆನ್ ಮಾಡಿ ಇಟ್ಕೊಂಡಿದಾರಾ ನಿಮ್ಮ ಮನೆಯಲ್ಲಿ? ಇನ್ನೊಂದು ಆನ್ ಇದೆಯಾ? ಇಲ್ಲಿ ಎಕೋ ಆಗ್ತಿಲ್ಲ. ಹೌದು ಹೌದು ಬಂದ್ ಮಾಡ್ಲಿ. ಇಲ್ಲಿ ತೊಂದ್ರೆ ಇಲ್ಲ. ನೆಕ್ಸ್ಟ್ ಯಾರು ಹೇಳ್ತೀರಿ? ನೀವು ಹರೇ mute ಕೃಷ್ಣ ಮಾಡಿ. ಪ್ರಭುಜಿ. ಎಸ್, ರೋಹಿತ್ ಪ್ರಭು. ಆನ್ ಮಾಡ್ಕೊಂಡು ಹೇಳಿ ಶುಭ ಮಾತಾಜಿ. ನಿನ್ನೆ ನೀವು ಹೇಳಿದ್ರಲ್ಲಿ ನಂಗೆ ತುಂಬಾ ಇಷ್ಟವಾದ ಪಾಯಿಂಟ್ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬಂದವನು ಇದಕ್ಕಿಂತ ದೊಡ್ಡ ಸಾಧನೆ ಇಲ್ಲ ಅಂತ ಭಾವಿಸ್ತಾನೆ. ಈಗ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಾಗ್ಲಿ ಅಥವಾ ಆರ್ಥಿಕ ಕ್ಷೇತ್ರದಲ್ಲಾಗ್ಲಿ ಎಷ್ಟೋ ಸಾಧನೆ ಮಾಡಿರ್ಬೋದು, ಎಷ್ಟೇ ಗಳಿಸಿರ್ಬೋದು. ಆದ್ರೆ ನಾವು ಇವತ್ತು ಭೌತಿಕ ಸಂಸಾರದಲ್ಲಿ ನಾವೇನ್ ಅನ್ಕೊಂಡಿದ್ದೇವೆ ಅಂದ್ರೆ ಅದೇ ನಮ್ ದೊಡ್ಡ ಸಾಧನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಎಲ್ಲಾ ಕಡೆ. ಬಟ್ ಈ ಕೃಷ್ಣ ಪ್ರಜ್ಞೆಗೆ ಬಂದವನೇ ದೊಡ್ಡ ಸಾಧನೆ ಅಂತ ನನ್ಗೆ ಇದು ತುಂಬಾ ಇಷ್ಟ ಇದೆ ಈ ಪಾಯಿಂಟ್. ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗನೇ ನಿಜವಾದ ನಮ್ ಸಾಧನೆ ಆಗುದು ಜೀವನದಲ್ಲಿ ಅಂತ ಅರ್ಥ ಆಗುತ್ತೆ. ಅದಕ್ಕಿಂತ ಮೇಲೆ ಮತ್ತೇನಿಲ್ಲ ಅನ್ನೋ ವಿಷಯ ನಾನು ಹೇಳ್ತಾ ಇದ್ದೀನಿ. ಓಕೆ ಓಕೆ. ಸೊ ಕೊನೆಯದಾಗ ಯಾರಿಗಾರು ಹೇಳೋದಿದೆಯಾ ವಿಷಯ? ಮಾತಾಡ್ಬೇಕು ಎಲ್ಲರೂ. ಆಯ್ತು, ಲಿಕ್ವಿಡ್ ಬ್ಯೂಟಿ ಸ್ಟೋರಿ ನಿಮ್ಗೆ ತುಂಬಾ ಇಷ್ಟ ಆಯ್ತಾ ಅದು? ಹೇಳಿದ್ರಲ್ಲ ಪ್ರಭುಜಿ ನಿನ್ನೆ, ಹಾ ಅದು ಅದು ತುಂಬಾ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಇವತ್ತಿನ ಭೌತಿಕ ಸಂಸಾರದಲ್ಲಿ ಯುವ ಜನಾಂಗ ಇರ್ಬೋದು ಅಥವಾ ಏನೇ ಇರ್ಬೋದು, ಒಂದು ಹೆಣ್ಣಿನ ಪರ ಹಿಂದೆ ಅಥವಾ ಒಂದು ಪುರುಷನ ಹಿಂದೆ ಹೋಗ್ತಾರೆ. ಬಟ್ ಆ ಸೌಂದರ್ಯ ಶಾಶ್ವತ ಅಲ್ಲ. ನಿಜವಾದ ಸೌಂದರ್ಯ ಇರುವುದು ಎಲ್ಲಿ ಅಥವಾ ನಿಜವಾದ ಒಂದು ಪ್ರೀತಿಯಲ್ಲಿ ನಾವು ಹುಡುಕ್ಬೇಕು ಅನ್ನೋದನ್ನ ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನೋಡ್ತೇವೆ. ಕೃಷ್ಣ ಪ್ರಜ್ಞೆಗೆ ಬಂದಾಗ ನಮ್ಗೆ ನಿಜವಾದ ಅರ್ಥ ಆಗತ್ತೆ. ಸೊ ಇದನ್ನ ನಾವು ತಿಳ್ಕೊಳ್ತೇವೆ ನಿಜವಾಗಿ ಈ ಕಥೆಯಿಂದ. ವೆರಿ ಗುಡ್. ಓಕೆ, ಲಾಸ್ಟ್ ಜಯಂತಿ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಸ್ಥಿರವಾಗಿರ್ತಾರೆ ಅವರಿಗೆ ಯಾವಾಗ್ಲೂ ಆಪತ್ತಿನಲ್ಲಿ ಅವ್ರು ವಿಚಲಿತ ಆಗುದಿಲ್ಲ ಅಂತ ಹೇಳಿದ್ರೆ, ಮತ್ತೆ ಕೃಷ್ಣ ಭಕ್ತಿ ಯಾರಿಗಿರುತ್ತ ಅವನು ಮೂರ್ಖ, ಅಂದ್ರೆ ಯಾರಿಗಿರುದಿಲ್ಲ ಅವ್ನು ನಿಜವಾಗಿ ಮೂರ್ಖ ಅಂತ ಹೇಳಿದ್ರು. ನಾನು ಹೇಳ್ತಾ ಇಲ್ಲ, ಅದನ್ನ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರ. ಓಕೆ. ಮತ್ತೆ ಗೌರರಿ ಪ್ರಭು ಯಾರೇ ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರು ಮೂರ್ಖ ಅಂದಾರೆ ಹೆಂಗ ನೋಡ್ತೇನೆ ತಡ್ರಿ ಅಂತ ಮತ್ತೆ ನಾಳೆ ಕೇಳೋದ್ರ ನನ್ನ ಹತ್ರ ಬರಬಾರ್ದು. ಸೊ ಪಾಯಿಂಟ್ ಅದಲ್ಲ, ಶಾಸ್ತ್ರ ವರ್ಣನೆ ಮಾಡ್ತಾ ಇದ್ದೇವಲ್ಲ ಹಾಗೆ. ಓಕೆ, ವೆರಿ ನೈಸ್. ಸೊ ನಾನು ಈಗ ಮುಂದಿನ ವಿಷಯಗಳ ಹೋಗ್ತೇನೆ ನಾನು. ಓಕೆನಾ? ಈಗ ಮೊದಲೇ ಅಧ್ಯಾಯನ ನಿನಗೆ ಕವರ್ ಆಗ್ಲಿಲ್ಲ, ನಾನು ಇವತ್ತು ಕವರ್ ಮಾಡ್ತೀನಿ. ಮತ್ತೆ ಇದೇ ಹೋಗುತ್ತೆ ಡೈಲಿ 1 ಚಾಪ್ಟರ್. ಸೊ ಓದ್ಕೊಂಡ್ ಬರ್ಬೇಕು ನೀವು. ನೀವು ಓದ್ಕೊಂಡು ಬಂದ್ರೆ ತುಂಬಾ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ನೀವು ಡೈರೆಕ್ಟ್ ಬಂದು ಕುತ್ಕೊಂಡ್ರಲ್ಲ ಎಲ್ಲ ಹೋಗೋದಿಲ್ಲ. ನಿಮ್ಗೆ ಓದಕ್ ಕೊಟ್ಟಿರೋ ಪುಸ್ತಕ, ಅದಕ್ಕೆ ನೀವು ಓದಿದ್ರೆ ಇದು ಎಡಿಷನಲ್ ಪಾಯಿಂಟ್ಸ್ ನಾನೇನ್ ಚರ್ಚೆ ಮಾಡ್ತೇನೆ, ನೀವು ತುಂಬಾ ಹೆಲ್ಪ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಅದಕ್ಕೆ ದಯವಿಟ್ಟು ಇದು ತುಂಬಾ ಕಡಿಮೆ ಇರುತ್ತೆ, ಸ್ವಲ್ಪ ಸ್ಟಡಿ ಮಾಡ್ಕೊಂಬನ್ನಿ, ತುಂಬಾ ನಿಮ್ಗೆ ಈಸಿ ಆಗುತ್ತೆ. ನಿನ್ನೆ ಫಸ್ಟ್ ಅಧ್ಯಾಯದಲ್ಲೇ ಒಂದಷ್ಟು ಪಾಯಿಂಟ್ಸ್ ನಾನು ಇವತ್ತು ಅದನ್ನೇ ಕಂಪ್ಲೀಟ್ ಮಾಡ್ತೇನೆ. ನಾಳೆ ಸೆಕೆಂಡ್ ಅಧ್ಯಾಯಕ್ಕೆ ಹೋಗುವ. ಅತೀಂದ್ರಿಯ ವಿಷಯ ಒಂದು ಟಾಪಿಕ್ ನಾನು ಬಿಟ್ಟಿದ್ದೇನೆ ಅನ್ಕೊಳ್ತೀನಿ, ಹೇಳಿದ್ನೇಲ್ಲ ಗೊತ್ತಿಲ್ಲ. ಅತೀಂದ್ರಿಯ ವಿಷಯ ಹೇಳ್ತಾ ಇದ್ರು. ಓಕೆ, ಅತೀಂದ್ರಿಯ ಅಂದ್ರೆ ಭೌತಿಕ, ಅದು ಪೇಜ್ ನಂಬರ್ 4ರಲ್ಲೆಲ್ಲೋ ಇತ್ತು. ಭೌತಿಕ ಏನು ಇಂದ್ರಿಯಗಳಿದಾವೆ ಅದನ್ನ ಮೀರಿ ಹೋದ ಮೇಲೆ ಏನು ಸಿಗತ್ತಲ್ವಾ, ನಿಜವಾದ ಸುಖ ನಮಗೆ ಸಿಗೋದು ಭೌತಿಕ ಇಂದ್ರಿಯಗಳಿಂದ ಮೇಲೆ ಹೋದಾಗ ಮಾತ್ರ ಸಿಗತ್ತೆ. ಭೌತಿಕ ಇಂದ್ರಿಯಗಳಲ್ಲಿ ಇದ್ದಾಗ, ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದಾಗ ನಿಜವಾದ ಸುಖ ನಮಗೆ ಸಿಗುವುದಿಲ್ಲ. ಆ ಭೌತಿಕ ಇಂದ್ರಿಯನ್ನು ಮೀರಿ ಮೇಲ್ಗಡೆ ಹೋಗಬೇಕು. ಒಬ್ಬ ವ್ಯಕ್ತಿ ಭೌತಿಕ ಇಂದ್ರಿಯಗಳನ್ನು ಮೀರಿ ಹೋಗಿಬಿಟ್ಟು ಯಾವ ಆನಂದವನ್ನ ಪಡ್ಕೊಳ್ತಾನಲ್ವಾ, ಅದು ಮೀರಿ ಹೋಗುದಿದೆಯಲ್ಲ, ಅದಕ್ಕೆ ಅತೀಂದ್ರಿಯ ಅನ್ನೋ ಕರೀತಾರೆ. ಸೊ ಅದು 4ನೇ ಪೇಜ್ ನಂಬರ್ ಅಲ್ಲಿ ಇದೆ. ಇನ್ನೊಂದ್ಸರಿ ಓದಿ ನೀವು ನೆಕ್ಸ್ಟ್. ಆಮೇಲೆ ಯಾಕೆ ನಾವು ಆಧ್ಯಾತ್ಮಿಕ ವಿಷಯಗಳನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ನಮಗೆ ಅರ್ಥ ಮಾಡ್ಕೊಳಿಕ್ ಆಗುದಿಲ್ಲ ಅನ್ನೋ ಒಂದು ವಿಷಯ, ಇಂಪಾರ್ಟೆಂಟ್ ವಿಷಯ. ಉದಾಹರಣೆಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಒಂದು ವಿಷಯ ಬರುತ್ತೆ, ಅಲ್ಲೇ ಚರ್ಚೆ ಮಾಡ್ತಾರೆ, ರಾಸಲೀಲೆ, ಭಗವಂತನ ರಾಸಲೀಲೆ. ಸೊ ನೀವು ಯಾರಿಗಾದ್ರೆ ಹೇಳಿ, ಸಿರಿಯಲ್ ಬರ್ತಾವೆ ಅಥವಾ ರಾಸಲೀಲೆ ಬಗ್ಗೆ ಹೇಳ್ತಾರೆ, ಅರೇ ಕೃಷ್ಣನ 16,108 ಹೆಂಗಸರ ಜೊತೆಗೆ ರಾಸಲೀಲೆ ಮಾಡಿದ, ಸೊ ಅವನು ನಿಮ್ಮ ಕೃಷ್ಣ ಎಷ್ಟು ಜನರು ಮದುವೆ ಆಗ್ತಾನೆ, ನಾವ್ ಯಾಕೆ ಮದುವೆ ಆಗ್ಬಾರ್ದು, ಹಾಗೆ ಹೀಗೆ. ಈಗಿನ ಮಾಡರ್ನ್ ಆಗಿ ಅದು ರಾಧಾ ಮತ್ತು ಕೃಷ್ಣ ಅಥವಾ ರಾಸಲೀಲೆ ಟಾಪಿಕ್ ಅನ್ನು ಹೆಂಗ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಭೌತಿಕದೊಂದು ಲವ್ ಸ್ಟೋರಿ,
ಒಂದು ಯುವ ಯುವತಿಯರ ಮಧ್ಯದಲ್ಲಿ ನಡೆಯುವಂತ ಒಂದು ಲವ್ ಸ್ಟೋರಿ ಇದೆಯಲ್ಲ, ಆ ರೀತಿ ಅದನ್ನ ತಗೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ರಾಸಲೀಲೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅತೀಂದ್ರಿಯ ಆಗಬೇಕು. ಈ ಇಂದ್ರಿಯಿಂದ ಅರ್ಥ ಆಗೋದಿಲ್ಲ ಅದು. ಅದಕ್ಕೇನು ತುಂಬಾ ಜನ ಇವನ್ ಭಾಗವತ ಕಥೆಯಲ್ಲಿ ಆಗ್ಲಿ, ಭಾಗವತದಲ್ಲಿ ಬರ್ತದೆ, ಪ್ರಭುಪಾದರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ಏನದು, ನೀವು ಭಾಗವತಂ ಅರ್ಥ ಮಾಡ್ಕೋಬೇಕಂದ್ರೆ ಭಾಗವತಂ ಮೊದಲನೇ ಸ್ಕಂದದಿಂದ ಓದ್ಬೇಕು, 2ನೇ ಸ್ಕಂದ ಓದ್ಬೇಕು, 3ನೇ ಸ್ಕಂದ, 4ನೇ ಸ್ಕಂದ, 5, 6, 7, 8, 9, 10ನೇ ಸ್ಕಂದದಲ್ಲಿ ಬರ್ತದೆ ರಾಸಲೀಲೆ. ತುಂಬಾ ಜನರು ಏನ್ ಮಾಡ್ತಾರೆ, 10ನೇ ಸ್ಕಂದಕ್ಕೆ ಡೈರೆಕ್ಟ್ ಹೋಗಿಬಿಟ್ಟು ರಾಸಲೀಲೆ ಟಾಪಿಕ್ ಅಲ್ಲಿ ತೊಡಗಿಬಿಡ್ತಾರೆ. ರಾಸಲೀಲೆ ಅದೇ ಅಲ್ಟಿಮೇಟ್. ಮತ್ತೆ ರಾಸಲೀಲೆ, ಗೋಪಿಗೀತೆ ಎಲ್ಲ ಇದೆ. ಸೊ ಡೈರೆಕ್ಟ್ ಅಲ್ಲಿ ಹೋಗ್ತಾರೆ. ಅದಕ್ಕೆ ಪ್ರಭುಪಾದರು ಕೆಳಗಡೆಯಿಂದ ಹೋಗ್ಬೇಕು. ಈ ಮೊದಲನೇ ಸ್ಕಂದ, 2ನೇ ಸ್ಕಂದ, 3ನೇ ಸ್ಕಂದ ನಾವು ಇದೆಲ್ಲ ಓದ್ತಾ ಶ್ರವಣ ಮಾಡ್ತಾ ಹೋದಾಗ ಅದು ನಮಗೆ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಈ ಸಿಸ್ಟಮ್ ನಾವು ಸ್ಟಾರ್ಟ್ ಮಾಡಿದ್ವಿ. ನೀವು ತಿಳ್ಕೊಳ್ಳಿ, ಇದು ಯಾಕೆ ಸಿಸ್ಟಮ್, ಇದೇ ಪುಸ್ತಕ ಕೊಡ್ತಾರೆ, ಇದನ್ನೇ ಚರ್ಚೆ ಮಾಡ್ತಾರೆ, ಇದು ಸಿಸ್ಟಮ್ ಯಾಕೆ ಅಂತ. ಅದಕ್ಕೆ ನಾವೇನ್ ಮಾಡ್ತೇವೆ ಹೇಳಿ, ಪ್ರಭುಪಾದರು ಅನೇಕ ಪುಸ್ತಕ ಬರೆದಿದ್ದಾರೆ, ನಾವೊಂದು ಸಿಸ್ಟಮ್ ಮಾಡಿದ್ದೀವಿ. ಏನ್ ಸಿಸ್ಟಮ್ ಅದು? ಮೊದಲು ಚಿಕ್ಕ ಪುಸ್ತಕ ಓದೋದು, ಚಿಕ್ಕ ಪ್ರಭುಪಾದರ ಸಣ್ಣ ಅದು ಟಾಪಿಕ್ ತೆಗೆದು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಬರೆದಿದ್ದಾರೆ. ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋದು. ಅದಾದ್ಮೇಲೆ ಪ್ರಭುಪಾದರ ಮೀಡಿಯಂ ಪುಸ್ತಕ ಇದಾವೆ, ಸ್ವಲ್ಪ ದೊಡ್ಡ ಪುಸ್ತಕ ಇದಾವೆ. ಈಗ ಏನ್ ಚಿಕ್ಕ ಪುಸ್ತಕ ನಿಮ್ ಕೈಲಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಪುಸ್ತಕ ಇದೆ, ಅವುಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದು. ಅದಾದ್ಮೇಲೆ ಭಗವದ್ಗೀತಾ ಬರುತ್ತೆ. ಓಕೆ, ಭಗವದ್ಗೀತಾ ಸೈಮಲ್ಟೇನಿಯಸ್ಲಿ ಓದ್ಬೋದು, ಭಗವದ್ಗೀತಾ ಅವಾಗ ಓದ್ಬೇಕು, ಇದೆಲ್ಲ ಅರ್ಥ ಆಗತ್ತೆ. ಸೊ ಭಗವದ್ಗೀತಾ ಓದ್ಬೇಕು. ಅದಾದ್ಮೇಲೆ ಈ ಶಾಸ್ತ್ರಕ್ಕೆ ಸಪೋರ್ಟ್ ಆಗಿರುವಂತದ್ದು, ಈಗ ನಾವು ಏನ್ ಮಾಡ್ಬೇಕನ್ನೋದು ಇದರಲ್ಲೆಲ್ಲ ಇದೆ, ಏನ್ ಮಾಡಬಾರ್ದು ಅನ್ನೋದು ಒಂದಷ್ಟು ಏನು ಶಾಸ್ತ್ರಗಳಿದು. ಉದಾಹರಣೆಗೆ ಉಪದೇಶಾಮೃತ, ಆಮೇಲೆ ಭಕ್ತಿರಸಾಮೃತ ಸಿಂಧು, ಈಶೋಪನಿಷತ್ತು, ಈ ಒಂದಷ್ಟು ಪುಸ್ತಕಗಳಿದೆ. ಅವು ಸಪ್ಲಿಮೆಂಟರಿ ಪುಸ್ತಕ ಓದ್ತೀವಿ. ಆಮೇಲೆ ಶಿಷ್ಟಾಚಾರದ ಬಗ್ಗೆ ಇದ್ರ ಜೊತೆಗೆ ತಿಳ್ಕೊಳ್ತೀವಿ. ಅದಾದ ಮೇಲೆ ಭಾಗವತಮ್ಮಗೆ ಎಂಟ್ರಿ ಬಿಡ್ತೀವಿ. ಭಾಗವತಂ ಫಸ್ಟ್ ಸ್ಕಂದದಿಂದ ಹೋಗ್ತಾರೆ, 2nd ಸ್ಕಂದ, ಹಂಗೆ ಮುಂದೆ ಹೋಗಿ ಆಮೇಲೆ 10ನೇ ಸ್ಕಂದ ಹೋಗ್ತಾರೆ. ಆಮೇಲೆ ಚೈತನ್ಯ ಚರಿತಾಮೃತ. ಅದಾದ ಮೇಲೆ ವೈಷ್ಣವ ಭಜನೆಗಳು, ಅದಕ್ಕೆ PhD ಅಂತ ಕರೀತಾರೆ. ಇದು ಪ್ರಭುಪಾದರು ಸಿಸ್ಟಮ್ ಹೇಳ್ಕೊಟ್ಟಿದ್ದು. ಅದಕ್ಕೆ ನೋಡಿ ತುಂಬಾ ಇದೆ ಕಲಿಯೋದು, ಅರ್ಥ ಮಾಡ್ಕೊಳ್ಳೋದು. ಸುಮಾರು ಜನ ಭಜನೆ ಹಾಡ್ತೀವಿ, ಭಜನೆ ನಮ್ಗೆ ಅರ್ಥನೇ ಆಗೋದಿಲ್ಲ. ಒಂದ್ ವೇಳೆ ಭಜನೆ ನಾವು ಹಾಡಿದ್ರು ಕೂಡ ಒಂದಷ್ಟು ಭಜನೆಗಳು ನಾವ್ ಯಾವ ರೀತಿ ತಿಳ್ಕೊಂಡು ನಾವು ಹಾಡ್ತಿದ್ದೇವಲ್ಲ ಅದು ಅಲ್ಲ. ಇದನ್ನೆಲ್ಲ ನಾವು ಎಕ್ಸರ್ಸೈಸ್ ಮಾಡಿ ಅದಾದ್ಮೇಲೆ ಮಾಡೋದು ಭಜನೆ, ನಂತರ ಬರೋದು ಭಜನೆ ಕ್ರಿಯಾ. ಅದಕ್ಕೆ ಸ್ಟೆಪ್ಸ್ ಹೇಳಿದ್ನಲ್ಲ, ನೆನಪಿದೆ ನಿಮಗೆ? ಏನದು? ಆದೋ ಶ್ರದ್ಧಾ, ಸಾಧು ಸಂಘ, 3ನೇದೇನು? ಸಾಧು ಸಂಘ, ಭಾಗವತ ಶ್ರವಣ. ನೋ ಸಂಕೀರ್ತನ, ಆದೋ ಶ್ರದ್ಧಾ, ಆದೋ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ಆಮೇಲೆ ರುಚಿ, ನಿಷ್ಠ, ಅದೆಲ್ಲ ಸ್ಟೆಪ್ಸ್ ಬರ್ತದೆ. ಆಮೇಲೆ ಭಾವ, ಪ್ರೇಮ ಒಂದು ಬರುತ್ತೆ. ಆ ಪ್ರೇಮದಲ್ಲಿ, ಭಾವದಲ್ಲಿ ಹಾಡಿರುವಂತ ಭಜನೆಗಳು ಗೋಪಿಗೀತೆ ಆಗಿರ್ಬೋದು, ಆ ಗೀತೆ ಈ ಗೀತೆ ಎಲ್ಲ ಆ ಲೆವೆಲ್ ಇದಾವೆ. ಅವನು ನಾವ್ ಹೀಗೆ ಅರ್ಥ ಆಗೋದೇ ಇಲ್ಲ ನಮ್ಗೆ. ಅದಕ್ಕೆ ಫಸ್ಟ್ ಏನ್ ಹೇಳಿ, ಶ್ರದ್ಧಾ. ಅದೋ ಶ್ರದ್ಧಾ, ಈ ಶ್ರದ್ಧಾ ಬೆಳಿಬೇಕ. ಅದೋ ಶ್ರದ್ಧಾ ಫಸ್ಟ್ ಏನ್ ಹೇಳಿ, ಶ್ರದ್ಧಾ, ಸಾಧು ಸಂಘ. ಒಬ್ರಿಗೆ ಸ್ವಲ್ಪ ಶ್ರದ್ಧೆ ಇತ್ತಂದ್ರೆ ಸಾಧುಗಳ ಸಂಘ ಮಾಡ್ಬೇಕು. ಯಾರಿಗೆ ಭಕ್ತಿದಲ್ಲಿ ಶ್ರದ್ಧೆ ಇದೆ ಅಂದ್ರೆ ಅವನು 2ನೇ ಕೆಲಸ ಏನ್ ಮಾಡ್ತಾನೆ ಅಂದ್ರೆ 100% ಸಾಧುಗಳ ಸಂಘ ಮಾಡ್ತಾನೆ. ಈಗ ಮಾಡ್ತಾ ಇದ್ರಲ್ಲಿ ನೀವೆಲ್ಲ ಕುತ್ಕೊಂಡಿದ್ದು, ನಂಗೆ ಶ್ರದ್ಧೆ ಇದೆ ರೀ, ಸಾಧುಗಳ ಸಂಘ ಮಾಡೋದಿಲ್ಲ ಅಂದ್ರೆ ವ್ಯರ್ಥ. ಯಾಕಂದ್ರೆ ನೆಕ್ಸ್ಟ್ ಮಾಡೋದೇ ಇಲ್ಲ ಅವನು. ಏನ್ ಮಾಡ್ಬೇಕು? ಸಾಧುಗಳ ಸಂಘದಲ್ಲಿ ಬಂದು ಏನ್ ಮಾಡ್ಬೇಕು? ಭಜನೆ ಕ್ರಿಯಾ. ಎಲ್ಲರೂ ಬಂದು ಕುತ್ಕೊಂಡು ಏನ್ ಮಾಡ್ತಿದೀವಿ ಇಲ್ಲಿ? ಭಜನೆ ಕ್ರಿಯಾ. ಇದೇನು? ಶ್ರವಣ ಕೀರ್ತನೆ ಇದೆ ಅಲ್ಲ, ಇದು ಭಜನೆ ಕ್ರಿಯೆ. ಇದನ್ನ ಯಾವಾಗ ಮಾಡ್ತೇವೆ? ಅದ 4ನೇ ಸ್ಟೆಪ್ ಏನಿ? ಅನರ್ಥ ನಿವೃತ್ತಿ. ನಮ್ಮ ಹತ್ರ ಇರುವಂತ ಅನರ್ಥಗಳಿದಾವೆ. ಅನರ್ಥ ಅಂದ್ರೆ ಏನು? ಯಾವುದು ಅರ್ಥ ಇಲ್ಲ ನಮಗೆ, ಅವು ಅನಾವಶ್ಯಕವಾಗಿರ್ತವೆ, ಅದು ಅನರ್ಥ. ಅರ್ಥ ಆಯ್ತಲ್ಲ? ಅರ್ಥ ಪ್ರವೃತ್ತಿ, ಅನರ್ಥ ನಿವೃತ್ತಿ. ಅರ್ಥ ಅಂದ್ರೆ ನಮಗೆ ಉಪಯೋಗ ಆಗಿರುವಂತದ್ದು, ಅನರ್ಥ ಅಂದ್ರೆ ಉಪಯೋಗ ಇರದೇ ಇರುವಂತದ್ದು, ನಮ್ಮ ಜೀವನ ಹಾಳು ಮಾಡೋದು. ಅವಾಗ ನಮ್ಮ ಅನರ್ಥಗಳು ನಿವೃತ್ತಿ ಆಗ್ತವೆ. ಯಾರು ಹೇಳ್ತೀರಾ ಅನರ್ಥಗಳು ಏನೇನು ಇರ್ಬೋದು ನಮ್ಮ ಹತ್ರ? ಉದಾಹರಣೆಗೆ ಅನರ್ಥಗಳು ನಮಗೆ ಉಪಯೋಗ ಇರದೇ ಇರುವಂತದ್ದು ಏನದು? ಅಹಂಕಾರ. ರೋಹಿತ್ ಪ್ರಭು ಏನು? ಅದೇ ಎಲ್ಲ ಟೈಮ್ ವೇಸ್ಟ್ ಮಾಡ್ತೀವಿ ಮೊಬೈಲ್ ಅಲ್ಲಿ, ಅಲ್ಲಿ ಎಲ್ಲ.
ಓಕೆ, ಅದು ಹೌದು. ಎಸ್ ಎಸ್, ಅವುಗಳೆಲ್ಲ ಹೌದು. ಟೈಮ್ ವೇಸ್ಟ್ ಮಾಡೋದು. ವೆರಿ ಗುಡ್. ನೆಕ್ಸ್ಟ್. ಬೇರೆಯವ್ರ ವಿಷಯ ಮಾತಾಡುದು, ಬೇರೆಯವ್ರ ವಿಷಯ ಮಾತಾಡುದು. ಓಕೆ, ನೆಕ್ಸ್ಟ್. ಅದೆಲ್ಲ ಒಂದು ಬೇರೆ ವಿಷಯ, ಅನರ್ಥಗಳಿದಾವ. ಆ ಅನರ್ಥಗಳದ್ದು ಇವು ಕೆಳಗಡೆ ಪ್ರಾಪರ್ಟೀಸ್ ಇವು ನೀವು ಹೇಳ್ತಾ ಇರೋದು ಈಗ. ಆಕ್ಚುಲಿ ಅನರ್ಥಗಳೇನ್ ಹೇಳಿ, ಇವು ಕ್ರೋಧ ಬರುದು. ಕ್ರೋಧ ಕ್ರೋಧ, ಅಂತ ಹೇಳಿದ್ರೆ ಅದ್ರಲ್ಲಿ ಸರಿ ಇತ್ತು. ಒಂದು ಅಹಂಕಾರ. ಎಸ್, ಕಾಮಕ್ರೋಧ, ಅಹಂಕಾರ. ಈ ಲಿಸ್ಟ್ ಸೀಕ್ವೆನ್ಸ್ ಆಗಿ ಎಲ್ಲರೂ ನೆನಪಿದೆ. ಕಾಮ, ಕ್ರೋಧ, ಮದ, ಮೋಹ, ಮತ, ಹಂಗೆ. ಅದ್ರ ಅರ್ಥ ಜನರಿಗೆ ಅದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕಾಮ. ಸೊ ಇವು ಏನೋ ಅನರ್ಥಗಳು. ಸೊ ಅನರ್ಥ ನಿವೃತ್ತಿ ಯಾವಾಗ ಆಗ್ತದೆ, ಅಹಂಕಾರದಿಂದ ಹೊರಗೆ ಬರ್ತೀವಿ, ಅದೆಲ್ಲ ಅನರ್ಥ ನಿವೃತ್ತಿ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ. ಸ್ಟೆಪ್ಸ್ ಇದಾವೆ, ಅದ್ ಮುಂದೆ ಹೇಳುವಂತೆ. ಸೊ ಅದು ಸಿಸ್ಟಮ್ ಇದೆ. ಹಾಗಾಗಿ ಈ ಭಕ್ತಿ ವೃಕ್ಷದ ಉದ್ದೇಶ ಏನು ಅಂತ ಹೇಳಿದ್ರೆ, ಶ್ರದ್ಧೆ. ಫಸ್ಟ್ ಏನಿದೆ ಅದು ಶ್ರದ್ಧಾ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಇದು ಮಾಡೋದು. ಫಸ್ಟ್ ಶ್ರದ್ಧಾ ಬೆಳಿಬೇಕು ನಮ್ಮ ಹತ್ರ. ಅದಕ್ಕೋಸ್ಕರ ಶ್ರದ್ಧಾ ಹೆಚ್ಚಿಗೆ ಬೇಕಂತ ಹೇಳಿದ್ರೆ ಜ್ಞಾನ ಪಡ್ಕೊಳ್ಬೇಕು. ಹಾಗಾಗಿ ಕ್ಲಾಸಸ್ ಮಾಡೋದು. ಆಮೇಲೆ ಭಜನೆ ಕ್ರಿಯೆ ಮೂರನೇದು ಬರುತ್ತೆ. ಆಮೇಲೆ ಸಂಘ ಮಾಡ್ಬೇಕು, ಭಕ್ತರ ಸಂಘದಲ್ಲಿ ಬರ್ಬೇಕು. ಆಮೇಲೆ ಭಜನೆ ಕ್ರಿಯೆ. ಸುಮಾರು ಜನ ಹೇಳ್ತಾರೆ ಇದನ್ನ ಮಾಡೋದೇ ಇಲ್ಲೇನು, ಶ್ರದ್ಧಾ ಬೆಳೆಸ್ಕೊಳ್ಳಿಕ್ಕೆ ಜ್ಞಾನವನ್ನ ಬೆಳೆಸ್ಕೊಳಕ್ ವಿಚಾರ ಮಾಡೋದಿಲ್ಲ, ಭಕ್ತರ ಸಂಘದಲ್ಲಿ ಬರುವುದಿಲ್ಲ. ಅವರೇ ಸುಮಾರು ಜನ ಏನ್ ಹೇಳ್ತಾರೆ, ಭಕ್ತರಾದವರು, ನಾನು ಜಪ ಮಾಡ್ತಿದ್ದೇನ್ರಿ, ನಾನು ಭಕ್ತಿ ಮಾಡ್ತಿದ್ದೀನಿ, ಜಪ ಮಾಡ್ತೀನಿ, ಮೂರನೇದ್ದು ಹೇಳ್ತಾರೆ ಡೈರೆಕ್ಟ್. ಸಾಧ್ಯ ಇಲ್ಲ ಅದು. ಅದಕ್ಕೆ ಈ ಸಿಸ್ಟಮ್ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಯಾರು ನಾವು ಒಂದೊಂದ್ಸರಿ ಮಿಸ್ಟೇಕ್ ಆಗಿ ಹಂಗೆ ಮಾಡ್ತಾ ಇರ್ತೀವಿ, ಅಥವಾ ಬೇರೆದವರು ಹಾಗೆ ಹೇಳ್ತಿರ್ತಾರೆ. ಅದಕ್ಕೆ ಇದು ಲಾಜಿಕ್ ಗೊತ್ತಿರ್ಬೇಕು ನಮಗೆ. ಒಂದು ದಿನ ಅವನು ಸತ್ಸಂಗಕ್ಕೆ ಬರುವುದಿಲ್ಲ, ಒಂದು ದಿನ ಅವನು ಪುಸ್ತಕ ಓದುವುದಿಲ್ಲ, ಒಂದು ದಿನ ದೇವಸ್ಥಾನಕ್ಕೆ ಬರುವುದಿಲ್ಲ. ಅವನು ಹೇಳ್ತಾನೆ, ಪ್ರಭುಜಿ ನಾನು 14 ಮಲೆ ಜಪ ಮಾಡ್ತೇನೆ ಪ್ರಭುಜಿ ಅಂದ್ರೆ ಅರ್ಥ ಅದು ಗೋಟಾಲ. ಹೇಳ್ಬೋದು, ಓಕೆ ಓಕೆ ನಾವ್ ಹೇಳ್ತೇವೆ, ಹೌದಾ, ಓಕೆ ಓಕೆ ಅಂತ ಹೇಳ್ತೇವೆ. ಅದೇನದು ಅರ್ಥ ಮಾಡ್ಕೋ, ಗೋಟಾಲ. ಗೋಟಾಲ ಯಾಕಂತ ಹೇಳಿದ್ರೆ ಬೇಸ ಇಲ್ಲ ಅದಕ್ಕೆ. ಅವನು ಒಂದ್ ವೇಳೆ ಮಾಡಿದ್ರು ಸ್ವಲ್ಪ ಸಮಯಕ್ಕೆ ಮಾಡಬಹುದು, ಆದ್ರೆ ಜಾಸ್ತಿ ಹೊತ್ತು ಅವನು ಇರಕ್ ಸಾಧ್ಯ ಇಲ್ಲ. ಗ್ಯಾರಂಟೆಡ್ ಬರೆದು ಕೊಡ್ಬೋದು ಇದನ್ನ. ಅದಕ್ಕೆ ಇದಕ್ಕೊಂದಕ್ಕೊಂದು ಕನೆಕ್ಷನ್ ಇದೆ. ಮತ್ತೆ ಯಾರು ಡೈರೆಕ್ಟ್ ಆಗಿ ಜಪ ಮಾಡ್ತಾರೆ, ಅದು ಕಲಿಯುಗದಲ್ಲಿ ಸಾರ ಹೌದಿದೆ, ಅದೇ ಇದೆ. ಬಟ್ ಅದನ್ನಷ್ಟೇ ಮಾಡ್ಕೊಂಡಿರ್ತಾರೆ, ಜಾಸ್ತಿ ಹೊತ್ತು ಅವ್ರು ಇಳಕ್ಕಾಗಲ್ಲ. ಯಾಕಂದ್ರೆ ಅವರು ಶುದ್ಧ ಶೇಕ್ ಆಗ್ತಾ ಇರ್ತದೆ. ಯಾವಾಗ ಇವ್ರೊಂದು ಹೇಳಿದ್ರು ಅವ್ರೊಂದು ಹೇಳಿದ್ರು ಅಂದ್ರೆ ಮನಸ್ಸು ಚೇಂಜ್ ಆಗ್ತಾ, ಇದು ಹಿಂಗಿರ್ಬೋದಾ ಹಿಂಗಿರ್ಬೋದಾ, ಅದು ಯಾವುದು ಹೋಗ್ಲಿ ಬಿಡಿ, ಕನ್ಫ್ಯೂಷನ್ ಆಗ್ತಾರೆ. ಒಂದ್ ವೇಳೆ ಯಾರಂದ್ರು ಹೊಸದಾಗಿ ಒಬ್ಬ ವ್ಯಕ್ತಿ ಬಂದು ಏನಾದ್ರು ಈ ಭಕ್ತಿ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತಾ ಇದ್ನಂತ ಹೇಳಿದ್ರೆ, ಅವ್ರಿಗೆ ಏನಾದ್ರು ಕ್ವಶನ್ ಕೇಳಿದಂದ್ರೆ ಉತ್ತರ ಹೇಳಕ್ಕೆ ಬರೋದಿಲ್ಲ. ಏನೇನಾರು ಹೇಳ್ಬಿಡ್ತಾರೆ. ಆಮೇಲೆ ಆಮೇಲೆ ಅವ್ರ ಪ್ರಭಾವ ಇವ್ರ ಮೇಲೂ ಬೀರುತ್ತೆ. ಏನು, ಇವ್ರ ಇರುವಂತ ಸ್ವಲ್ಪ ಶ್ರದ್ಧೆನೂ ಹೊರಟು ಹೋಗ್ಬೇಕು. ಅದು ಏನ್ ಹೇಳ್ತಾರೆ, ಕೋಮಲ ಶ್ರದ್ಧಾ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ ಇರೋದು ಕೋಮಲ ಶ್ರದ್ಧಾ, ತುಂಬಾ ಚಿಕ್ಕದಾಗಿರುತ್ತೆ. ಅದೇನಾಗತ್ತೆ, ಅದು ಕೂಡ ಹೊರಟು ಹೋಗ್ಬಿಡುತ್ತೆ. ಅದಕ್ಕೆ ಯಾರ ಸಂಘ ಮಾಡಿದ್ರೆ, ಅಭಕ್ತರ ಸಂಘ ಮಾಡಿದ್ರೆ, ಇನ್ನೊಂದ್ಸರಿ ಅದನ್ನ ಲಾಜಿಕ್ ಹೇಳ್ತೇನೆ ಕೇಳಿ. ಏನಂದ್ರೆ ನಮ್ಮೆಲ್ಲರ ಹತ್ರ ಸ್ವಲ್ಪ ಶ್ರದ್ಧಾ ಇದೆ, ಸ್ವಲ್ಪ ಇದೆ. ಅದಕ್ಕೆ ಏನ್ ಹೇಳ್ತೇವೆ, ಕೋಮಲ ಶ್ರದ್ಧಾ. ಬಹಳ ಸ್ವಲ್ಪ ಇದೆ. ಆ ಕೋಮಲ ಶ್ರದ್ಧಾ ಇಟ್ಕೊಂಡು ನಾವು ಭಕ್ತಿಯಲ್ಲಿ ಪ್ರಾರಂಭ ಮಾಡ್ತೀವಿ. ಆ ಕೋಮಲ ಶ್ರದ್ಧಾ ಇಟ್ಕೊಂಡು ಭಕ್ತಿ ಪ್ರಾರಂಭ ಮಾಡಿದಾಗ ಆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಭಕ್ತರ ಸಂಘ ಇದೆ. ಆ ಕೋಮಲ ಶ್ರದ್ಧಾ ಇಟ್ಕೊಂಡು ನಾವು ಭಕ್ತರ ಸಂಘ ಮಾಡಿದೀವಿ ಅಂದ್ರೆ ಅದು ಶ್ರದ್ಧಾ ಸ್ಟ್ರಾಂಗ್ ಆಗತ್ತೆ. ಆ ಕೋಮಲ ಶ್ರದ್ಧಾ ಇಟ್ಕೊಂಡು ನಾವು ಅಭಕ್ತರ ಸಂಘ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದ್ರೆ ಆ ಕೋಮಲ ಶ್ರದ್ಧಾ ಇದೆಯಲ್ಲ, ಇದ್ದಿದ್ದು ಮುರಿದು ಹೋಗ್ಬಿಡುತ್ತೆ. ಹೋಯ ಸರ್ವನಾಶ್, ಅಲ್ಲೇ ಸರ್ವನಾಶ್, ಆಮೇಲೆ ಇರುವುದೇ ಇಲ್ಲ. ಅದಕ್ಕೆ ಇದ್ದಿರುವಂತ ಸ್ವಲ್ಪ ಶ್ರದ್ಧಾ ಏನಿದೆ, ಕೋಮಲ ಶ್ರದ್ಧಾ, ಅದು ಸ್ಟ್ರಾಂಗ್ ಆಗ್ಬೇಕಂದ್ರೆ ಭಕ್ತರ ಸಂಘ ಮಾಡ್ಬೇಕು. ಏನದು ಭಕ್ತರ ಸಂಘ? ಇಲ್ಲಿ ಬಂದೇ ನೋಡಿದ್ದೇನೆ, ಸಂಘದಲ್ಲಿ ಬಂದು ಇದನ್ನ ಮಾಡೋದು. ಸಂಘದಲ್ಲಿ ಬಂದಾದ್ಮೇಲೆ ಏನ್ ಮಾಡೋದು, ಇದನ್ನೇ ಭಜನೆ ಕ್ರಿಯೆನೇ ಮಾಡೋದು. ಇದು ತುಂಬಾ ಇಂಪಾರ್ಟೆಂಟ್. ಲಾಜಿಕ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನಾನು. ಏನದು, ಅದಕ್ಕೆ ಆಧ್ಯಾತ್ಮಿಕ ವಿಷಯಗಳು, ರಾಸಲೀಲೆ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮಗೆ ಸಾಧ್ಯ ಆಗುದಿಲ್ಲ. ಯಾಕೆ ಹೇಳಿ, ನಾವು ಅತೀಂದ್ರಿಯ ಆಗಿಲ್ಲ. ಯಾಕಂದ್ರೆ ಇಂದ್ರಿಯ ಅಂದ್ರೆ ನಮ್ಮ ಶರೀರ ಪ್ರಜ್ಞೆಯಲ್ಲಿ ಇದ್ದೇವೆ ನಾವು. ಶರೀರದೊಳಗೆ ಇಂದ್ರಿಯಗಳು ಇರೋದಲ್ವಾ, ಹಾಗಾಗಿ ಅವನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ರಾಸಲೀಲೆಗಳಂತವನ್ನೆಲ್ಲವನ್ನು ನಮಗೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅಲ್ಲಿ. ಏನದು ಉದಾಹರಣೆ? ಅದಕ್ಕೆ ಎಷ್ಟು ಜನ ಕಬ್ಬು ತಿಂದಿದ್ರ? ಕಬ್ಬು ಗೊತ್ತಾ? ಶುಗರ್ ಕೇನ್. ಎಸ್, ತಿಂದಿದ್ರ? ಹಾಲು ಕುಡಿದಿದ್ರ? ಶುಗರ್ ಕೇನ್ ಜ್ಯೂಸ್ ಕುಡಿದಿರ? ಓಕೆ, ನಿಮ್ಗೆ ಗೊತ್ತಿದೆ. ಆ ಶುಗರ್ ಕೇನು ಸೇಮ್ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ನೋಡಿಲ್ಲ ಅನ್ಕೊಳ್ಳಿ. ಶುಗರ್ ಕೇನ್ ಹೇಗಿರುತ್ತೆ ಅಂದ್ರೆ ಎಕ್ಸಾಕ್ಟ್ ಆಗಿ ಶುಗರ್ ಕೇನ್ ತರ ಕಾಣಿಸುವಂತದ್ದು ಇನ್ನೊಂದಿರುತ್ತೆ. ಏನದು? ಬ್ಯಾಂಬೂ. ಬಿದಿರು. ಸೇಮ್ ಕಬ್ ತರ ಇರುತ್ತೆ. ಶುಗರ್ ಕೇನ್ ಸೇಮ್ ಹಂಗೆ ಇರುತ್ತೆ, ನೋಡಕ್ ಒಂದೇ ಕಾಣಿಸುತ್ತೆ, ಬಟ್ ಎರಡು ಒಂದೇ ಅಲ್ಲ.
ಅದು ಯಾರಾದ್ರೂ ಗೊತ್ತಿಲ್ದವನು ಹೋಗಿಬಿಟ್ಟು ಅರೆ ಕಬ್ಬು ಹೀಗಿರತ್ತೆ ಅನ್ಕೊಂಡ್ಬಿಟ್ಟು ಅವನು ಬಿದಿರು ತಗೊಂಡು ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಏನ್ ಪರಿಸ್ಥಿತಿ ಆಗತ್ತೆ? ಒಂದ್ಸರಿ ಟ್ರೈ ಮಾಡಿ ಎಲ್ಲರೂ ಬಿದಿರನ್ನ ತಗೊಂಡು ತಿನ್ನಕ ಆಗತ್ತ ಅದು? ಆಗೋದಿಲ್ಲ. ಅವಾಗ ಏನಾಗತ್ತೆ ಹೇಳಿ? ಆ ಬಿದಿರನ್ನ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಉಪ್ಪಿನ ಇದ್ದಿದ್ದ ಖಾರ ಹಲ್ಲು ಬರುದಿಲ್ಲ. ಇದ್ದಿದ್ದ ಹಲ್ಲು ಮುರ್ಕೊಂಡು ಹೋಗ್ತಾವೆ ಅಷ್ಟೇ, ಮತ್ತೆಂತ ಬೇರೆ ಏನಾಗಲ್ಲ. ಒಂದು ಇದ್ದಿರೋ ಬಾಯ ಹಲ್ಲು ಸಾರ ಮುರ್ಕೊಂಡು ಮುಂದೆ ಹೋಗ್ತವೆ, ಹೋಗುದು. ಇನ್ನೊಂದು ಅದರಲ್ಲಿ ಬಾಯೆಲ್ಲ ಒಂದು ತುರಿಕೆ ಸ್ವಲ್ಪನೂ ರಸ ಸಿಗೋದಿಲ್ಲ. ಶ್ರೀನಿವಾಸ್ ಪ್ರಭು ಏನು? ಆ ಅದೇ ರೀತಿ ಕಬ್ಬು ನಾವು ಅಂದ್ರೆ ಕಬ್ಬು ಅಂತ ನಮ್ ಚಿಕ್ಕವರಿದ್ದಾಗ ತಿಂದಿದೆ, ಬಾವೆಲ್ಲ ತುರಿಕೆ ಶುರುವಾಗಿ. ಹೌದು, ನಾನು ಟ್ರೈ ಮಾಡಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಮಾಡಿದ್ದೇನೆ. ನಾನು ನಾವು ನಾನು ಚಿಕ್ಕ ಟ್ರೈ ಮಾಡಿದ್ದೆ. ಎಸ್ ಚಿಕ್ಕವರಿರುವಾಗ ನಾನು ಟ್ರೈ ಮಾಡಿದ್ದೀನಿ. ಅದು ನೆನ್ಪು ಬರ್ತಾ ಇತ್ತು ನನಗೆ, ನಾನು ಹಾಗೆ ಮಾಡಿದ್ದೀನಿ. ಈ ಉದಾಹರಣೆ ನೋಡಿದಾದ್ಮೇಲೆ ಅದೇ ನೆನ್ಪು ಬರ್ತಾ ಇತ್ತು ನನಗೆ. ಸೊ ಆ ಕಬ್ಬು ಅಂತಿದ್ ಏನು ಇದು? ಸಿಹಿ ಇರ್ತದೆ ಅಂತ ತಿಂತಾರೆ, ಏನು ಬರ್ತಾ ಇಲ್ಲ ಇದರಲ್ಲಿ, ಏನು ನಾಲಿಗೆ ಕಟ್ಟಾಗ್ತಿದೆ ಏನು? ಸೊ ಹೇಳಿದ್ರಲ್ಲ ಬಾಯಿಗೆ ತುರಿಕೆ ಏನೋ ಆಗ್ತಿದೆ, ಹಾಗಾಗ್ತದೆ. ಆಕ್ಚುಲಿ ಹಂಗಾಗುತ್ತೆ. ಫಸ್ಟ್ ಆಫ್ ಆಲ್ ಅದರಲ್ಲಿ ರಸನೇ ಬರುವುದಿಲ್ಲ. ರಸ ಬರದೇ ಇದ್ರೂ ಚಿಂತಿಲ್ಲ, ನಿಮ್ ಬಾಯಿ ಹೇಗಿರುತ್ತೆ ಹಾಗಿರೋದಿಲ್ಲ, ಅದನ್ನ ಇದ್ದಿದ್ದನ್ನು ಹಾಳು ಮಾಡತ್ತೆ. ಹಂಗೆ ನಾವು ಭೌತಿಕ ಇಂದ್ರಿಯನ್ನ ಉಪಯೋಗಿಸಿಕೊಂಡು ಆಧ್ಯಾತ್ಮಿಕ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ಹಿಂಗಾಗತ್ತೆ. ಅದಕ್ಕೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಸುಮಾರು ಜನ ಜಗತ್ತಿನಲ್ಲಿ ಎಲ್ಲರೂ ರಾಸಲೀಲೆ ಬಗ್ಗೆ ಚರ್ಚೆ ಮಾಡ್ತಾರಲ್ವಾ, ಅತೀಂದ್ರಿಯ ಆಗದೇನೆ, ನಮ್ಮ ಇಂದ್ರಿಯಗಳ ಶುದ್ಧೀಕರಣ ಮಾಡ್ಕೊಳ್ದೇನೆ ಅದನ್ನ ಅರ್ಥ ಮಾಡ್ಕೊಳಕ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಕ್ಕೆ ಎದಕ್ ಹೋಲಿಸ್ತಾರೆ ಅಂದ್ರೆ, ಅವ್ರು ಏನು ಎಂತ ಆಕ್ಚುಲಿ ರಾಸಲೀಲೆ ಹೆಂಗಿದೆ? ಅದು ಶುಗರ್ ಕೇನ್ ಜ್ಯೂಸ್, ಅದು ಕಬ್ಬಿನ ಜ್ಯೂಸ್, ಸಿಹಿ ಸಿಹಿ ಆಗಿದೆ. ಆದ್ರೆ ರಾಸಲೀಲೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ, ಅದನ್ನ ಎಂಜಾಯ್ ಮಾಡ್ಬೇಕು, ಅದನ್ನ ಕೇಳಲಿಕ್ಕೆ, ಅದನ್ನ ನೋಡ್ಲಿಕ್ಕೆ ಯಾರು ಇಷ್ಟಪಡ್ತಾರೆ ತಯಾರಾಗದೇನೆ, ಅವ್ರು ಏನ್ ಟೇಸ್ಟ್ ಮಾಡ್ತಾ ಇದಾರೆ? ಆಕ್ಚುಲಿ ಅವರಿಗೆ ರಾಸಲೀಲೆ ಅನ್ಕೊಳ್ತಿದ್ದಾರೆ, ಬಟ್ ಅವ್ರ ಏನ್ ನೋಡ್ಕೊಳ್ತಾ ಇದಾರೆ? ಇದನ್ನ ಬಿದಿರು ತಿಂತಾ ಇದಾರೆ. ಆಕ್ಚುಲಿ ಆಗಿ ಕಬ್ಬು ತಿನ್ನಕ್ ಸಾಧ್ಯ ಆಗುದಿಲ್ಲ ಅವರಿಗೆ. ಈ ಲಾಜಿಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಲಾಜಿಕ್ ಇದೆ. ಸೊ ಯಾರಾದ್ರೂ ನಿಮಗೆ ಪ್ರಶ್ನೆ ಕೇಳಿದ್ರು, ಅಲ್ರಿ ಸುಮಾರು ಜನ ಪ್ರಶ್ನೆ ಕೇಳ್ತಾರೆ, ಇಂಥದ್ದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಲಾಜಿಕ್. ಪ್ರಶ್ನೆ ಕೇಳ್ತಾರೆ, ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ, ಪ್ರಶ್ನೆ ಕೇಳ್ತಾರೆ, ಇನ್ನು ಹಿಂಗ್ಯಾಕ್ ಆಗ್ತಾ ಇದೆ? ಯಾಕಂದ್ರೆ ನಾನು ಸುಮಾರು ಜನ ಹೇಳ್ತಾರೆ, ನಾನು ಪ್ರಭುಜಿ, ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಹೇಳ್ತೇನೆ. ಸುಮಾರು ಜನ ಪ್ರಶ್ನೆ ಕೇಳ್ತಾರೆ ನಿಮಗೆ, ಪ್ರಭುಜಿ ನಾನು ಇಷ್ಟು ವರ್ಷದಿಂದ ಭಕ್ತಿ ಮಾಡ್ತಿದ್ದೀನಿ, ಏನು ಆಗ್ಲೇ ಇಲ್ಲ, ಡಿಸ್ಟರ್ಬ್ ಆಗಿರ್ತಾರೆ ಜನರು. ನಾನು ಇಷ್ಟೆಲ್ಲ ಹಣ್ಣಕಾಯಿ ದೇವರಿಗೆ ನೈವೇದ್ಯ ಮಾಡಿದ್ದೆ, ಇಷ್ಟು ದಿನದಿಂದ ವಾರ ತಪ್ಪದೆ ದೇವರಿಗೆ ಹಾರ ತಗೊಂಡು ಹೋಗಿದ್ದೆ, ಹೂ ತಗೊಂಡು ಹೋಗಿದ್ದೆ, ಅಥವಾ ನಾನು ಡೈಲಿ ಒಂದೊಂದು ಜಪ ಮಾಡಿದ್ದೆ, 4 ಜಪ ಮಾಡಿದ್ದೆ, ಆದ್ರೂ ನನಗೆ ಹಿಂಗ್ ಯಾಕಾಯ್ತು? ಆ ದೇವರು ನನಗೆ ಯಾಕೆ ಕಷ್ಟ ಕೊಟ್ಟ? ಅವಾಗ ಒಂದು ಡೌಟ್ ಬರಕ್ ಚಲೋ ಆಗತ್ತಲ್ಲ. ಅಲ್ಲಿ ಡೌಟ್ ಎಲ್ಲಿದೆ ಹೇಳಿ? ಆಕ್ಚುಲಿ ದೇವ್ರು ಮಾಡಿದ್ದಂತಲ್ಲ ಅದು. ಆಕ್ಚುಲಿ ನಾವು ಬಿದಿರು ತಿನ್ನಕ್ ಹೋಗಿದ್ವಿ, ಆಕ್ಚುಲಿ ಕಬ್ಬು ತಿಂದಿಲ್ಲ ನಾವು. ಹಂಗೆ ಯಾರಾದ್ರೂ ಹೇಳ್ತಾರಲ್ಲ, ಅದ್ರ ಅರ್ಥ ಏನು? ಕಬ್ಬು ತಿಂದಿದ್ ನಾವು, ಸಾರಿ, ಕಬ್ಬು ತಿಂತಾ ಇದೇವ ಅನ್ಕೊಂಡು ಬಿದಿರು ತಿಂದಿದ್ದದು. ಎಷ್ಟ್ ಜನಕ್ಕೆ ಅರ್ಥ ಆಗ್ತಿದೆ? ಕೈ ಎತ್ತಿ. ನಂಗೆ ಗೊತ್ತಿಲ್ಲ, ನಂದೆಲ್ಲ ಕನ್ನಡ ಮಸಾಲ ಮಾಡಿ ಮಾತಾಡ್ತೇನೆ. ಅರ್ಥ ಆಗ್ತಿದೆ ನಾನೇನ್ ಹೇಳ್ತಿದ್ದೀನಿ? ಅರ್ಥ ಆಗ್ತಿದೆ? ಕೈ ಎತ್ತಿ. ಎಸ್ ವೆರಿ ಗುಡ್. ಇದು ಪಾಯಿಂಟ್ ತುಂಬಾ ಇದೆ. ಅದನ್ನ ಈ ಉದಾಹರಣೆ ನೆನ್ಪಿಟ್ಕೊಳ್ಳಿ. ಏನದು? ಬಿದಿರು ಮತ್ತು ಶುಗರ್ ಕೇನ್ ಜ್ಯೂಸ್, ಬಿದಿರು ಮತ್ತು ಕಬ್ಬಿನದು ಒಂದು ಉದಾಹರಣೆ ನೆನ್ಪಿಟ್ಕೊಳ್ಳಿ. ಓಕೆ. ಆಮೇಲೆ ಮತ್ತೆ ಚೆನ್ನಾಗಿ ಹೇಳ್ತಾರೆ ಮುಂದಿನ ಪೇಜ್ ಅಲ್ಲಿ ಅನ್ಕೊಳ್ತೀನಿ. ಏನಂದ್ರೆ, ಎಲ್ಲಿವರೆಗೂ ಬಿದಿರು ತಿನ್ನುವ ಪ್ರೋಗ್ರಾಮ್ ಅಲ್ಲಿ ಇದ್ದೇವಲ್ಲ, ಈ ಇಂದ್ರಿಯ ತೃಪ್ತಿಯಲ್ಲಿ ನಾವು ಎಂಜಾಯ್ ಮಾಡ್ಕೊಳ್ಬೇಕು ಅಂತ ಖುಷಿ ಪಡುವ ವಿಷಯದಲ್ಲಿ ನಾವು ಇದ್ದೇವಲ್ಲ, ಅಲ್ಲಿ ಬಿದ್ಕೊಂಡ್ಬಿಟ್ಟಿದ್ದೀವಿ. ಈ ಇಂದ್ರಿಯ ಟ್ರೈ ಮಾಡೋದು. ಉದಾಹರಣೆಗೆ, ಇವತ್ತು ನಾನು ಪಿಜ್ಜಾ ತಿನ್ನೋದು, ನಾಳೆ ಬರ್ಗರ್ ತಿನ್ನೋದು, ಅಥವಾ ಇವತ್ತು ಈ ಮೂವಿಗೆ ಹೋಗೋದು, ನಾಳೆ ಇಲ್ಲಿಗೆ ಹೋಗೋದು, ಅಥವಾ ನಾಳೆ ಆ ಬೀಚ್ಗೆ ಹೋಗೋದು, ನಾಳೆ ಇದನ್ನ ಮಾಡೋದು. ಅದನ್ನ ಖುಷಿ ಪಡಲಿಕ್ಕೆ ತುಂಬಾ ಜನ ತುಂಬಾ ವಿಷಯಗಳನ್ನು ಮಾಡ್ತಾರೆ. ಇನ್ನು ಉದಾಹರಣೆ, ಇವತ್ತೊಂದು ಈ ಮೊಬೈಲ್ ತಗೊಂಡೆ, ಅಯ್ಯೋ ಸ್ವಲ್ಪ ದಿನ ಆದ್ಮೇಲೆ ಇದು ಬೇಡ ಆಗುತ್ತೆ, ಓಕೆ ಇನ್ನೊಂದು ತಗೊಳ್ಳುವ, ಕಾಸ್ಟ್ಲಿ ಇರೋದು. ಅದು ತಗೊಂಡು ಅದು ಬೇಡ ಆಗೈತೆ, ಓಕೆ ಐಫೋನ್ ತಗೊಂಡ್ಬರುವ. ಸಂತುಷ್ಟ ಆಗಲ್ಲ. ಓಕೆ ಇವತ್ತೊಂದು ಪರ್ಪಲ್ ಕಲರ್ ಒಂದು ಡ್ರೆಸ್ ತಗೊಂಡ್ ಬಂದೆ, ಒಂದು ಚೆನ್ನಾಗಿ ಅನಿಸ್ತದೆ. ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಅದು ಇಷ್ಟ ಆಗಲ್ಲ, ಮತ್ತೊಂದು ತಗೊಂಡ್ ಬಂದೆ. ಅಂದ್ರೆ ಒಂದೊಂದಾದ್ಮೇಲೆ ಜನರಿಗೆ ಬೇಕಂತದ್ ಬೇಡ ಅನಿಸ್ತದೆ. ಫಸ್ಟ್ ಬೇಡ ಅನಿಸ್ತದೆ. ಯಾಕೆ ಹೇಳಿ? ಬೇಕನ್ಸುದು ಬ್ಯಾಡ್ ಅನ್ಸುದು ಎಲ್ಲ ಎದಕ್ ಕನೆಕ್ಟ್ ಇದೆ? ಭೌತಿಕ ಇಂದ್ರಿಯ ಕನೆಕ್ಟ್ ಇದೆ. ಭೌತಿಕ ವಸ್ತುಗಳನ್ನೇ ನೀವು ಸಪ್ಲೈ ಮಾಡ್ತಾ ಹೋದ್ರೆ ಬೆಂಕಿಯಲ್ಲಿ ತುಪ್ಪ ಹಾಕದಂಗೆ ಅದು ಇನ್ನೂ ಉರಿದೇ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಉರಿ ಕಡಿಮೆ ಆಗೋದಿಲ್ಲ. ಹಾಗಾಗಿ ಅವರು ಇಲ್ಲಿ ಬದ್ದು ಬಳಲಾಡ್ತಾ ಇರ್ತಾರೆ. ಅದಕ್ಕೆ ಈ ಜಾಗಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಭವಸಾಗರ ಅಂತ ಹೇಳ್ತಾರೆ.
ಒಬ್ಬ ವ್ಯಕ್ತಿ ಹೇಗೆ ನೀರಲ್ಲಿ ಮುಳುಗಿ ನೀರು ಕುಡಿಯೋದು ಏಳೋದು ಮುಳುಗ್ತಾ ಇದ್ರೆ ಅವನು ಹೆಂಗ್ ಬಳಲ್ತಾ ಇದ್ದಾನೆ, ಅದೇ ರೀತಿ ಒಬ್ಬ ವ್ಯಕ್ತಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿ ಸಂತುಷ್ಟ ಆಗದೆ ಅವ್ನು ಬಳಲ್ತಾ ಇರ್ತಾನೆ. ಅದಕ್ಕೆ ಈ ಜಗತ್ತಿಗೆ ಭವಸಾಗರ ಅಂತ ಹೋಲಿಸ್ತಾರೆ. ಅದಕ್ಕೆ ನಮಗೊಂದು ರೋಗ ತಾಗಿರುತ್ತೆ, ಅದಕ್ಕೆ ಭವರೋಗ ಅಂತ ಕರೀತಾರೆ. ಯಾವ ಈ ರೋಗದಲ್ಲಿ ತೊಡಗಿದ್ದಾರೆ, ಇಂದ್ರಿಯ ತೃಪ್ತಿಯದ ರೋಗದಲ್ಲಿ ತೊಡಕೊಂಡಿದ್ದಾರೆ, ಆ ರೋಗಕ್ಕೆ ಕರೀತಾರೆ ಭವರೋಗ ಅಂತ. ಆ ಭವರೋಗ ಎಲ್ಲಿದೆ? ಭವಸಾಗರದಲ್ಲಿದೆ. ಅದಕ್ಕೆ ಈ ಭವಸಾಗರ ದಾಟಬೇಕು. ಅದೇ ಅದು ಹಾಡದು ಯಾವ್ದದು ದಾಸರದೊಂದು ಭಜನೆ ಇದೆಯಲ್ಲ, ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮನ ನಿನ್ನ ನಂಬಿದೆ, ತುಂಬಿದ ಹರಿಗೋಲಂಬಿಗ. ಮುಂದೇನದು? ಅದು 9 ಚಿತ್ರಗಳು ಅಂಬಿಗ, 6 ತೆರೆಯ ನೋಡಂಬಿಗ. ರಾಗದು. ಎಸ್ ಎಸ್, ಇವು 6 ತೆರೆ ಏನು ಗೊತ್ತಾವು? ಅದೇ 6 ತೆರೆ ಏನದು? ಹರಿಷಡ್ವರ್ಧ. ಎಸ್ ಎಸ್, ಅದೇ ಟಾಪಿಕ್ ಚರ್ಚೆ ಮಾಡ್ತಿದ್ದೆ. ದಾಸರ ಏನ್ ಹೇಳಿದ್ರೆ ಅದೇ ಟಾಪಿಕ್ ಚರ್ಚೆ. 6 ತೆರೆಯ ನೋಡಂಬಿಗ. ಅವ್ ಹೆಂಗಿದಾವೆ 6 ತೆರೆಗಳು? ಮುಂದೇನಿದೆ? ಅದು ಮೀರಿ ಬರುತ್ತಲಿದೆ. ಮೀರಿ ಬರುತ್ತದೆ ಅಂದ್ರೆ ಹೆಂಗ್ ಮೀರಿ ಬರ್ತದೆ? ತೆರೆಗಳು ನೀವು ಹೋಗ್ತಾ ಇರ್ಬೇಕಾರೆ ನೀ ಸಮುದ್ರದಲ್ಲಿ ತೆರೆಗಳು ಬರ್ತಾ ನೋಡಿ, ಹಿಂಗ್ ಹೊಡ್ಕೊಂಡು ಬರ್ತಾ ಇರ್ತವೆ. ಅದು ಬರ್ತಾ ಇದ್ರೆ ಏನಾಗತ್ತೆ ಪರಿಸ್ಥಿತಿ? ನಿಂತವನ ಪರಿಸ್ಥಿತಿ ಏನಾಗತ್ತೆ? ತುಂಬಾ ಕಷ್ಟ ಇದೆ. ಅದಕ್ಕೆ ತುಂಬಾ ಡೇಂಜರ್ ಇದೆ 6 ತೆರೆಗಳು. ಅದೇ ಈ ಭವಸಾಗರದಿಂದ, ಅದಕ್ಕೆ ಅಂಬಿಗ ನಿನ್ನ ನಂಬಿದೆ. ಅದಕ್ಕೆ ಈ ಭವಸಾಗರದಲ್ಲಿ ಬಿದ್ದುಕೊಂಡು 6 ತೆರೆಯನ್ನ ಬಳಲಾಡ್ತಿದ್ದೇನಲ್ಲ, ನಿನ್ನ ನಂಬಿದೆ. ಆ ಅಂಬಿಗ ಯಾರು? ಕೃಷ್ಣ. ಕೃಷ್ಣ. ಅಂಬಿಗ ಹಾ, ಸೊ ಕೃಷ್ಣ ಗುರು ಅವ್ರು ಪಾರ್ ಮಾಡ್ಬೇಕು. ಅದಕ್ಕೆ ಆ ಭಜನೆ ಹಾಡ್ತಾ ಇದಾರೆ. ಇದನ್ನ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಏನದು? ಭವಸಾಗರ ಮತ್ತೆ ಭವರೋಗ. ಈ ಭವಸಾಗರದಿಂದ ಪಾರಾಗೋದು ಒಂದು ವಿಷಯ ಹೇಳ್ತಾರೆ ಇಲ್ಲಿ ಮುಂದೆ, ತುಂಬಾ ಚೆನ್ನಾಗಿದೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ, ನೆನ್ಪಿಟ್ಕೊಳ್ಳಿದೆಲ್ಲ ಬರ್ದಿಟ್ಕೊಳ್ತಾ ಇದ್ರೆ ಎಲ್ಲರೂ ಪಾಯಿಂಟ್ಸ್ ಅನ್ನ. ಓಕೆ, ಸೊ ಏನ್ ಹೇಳ್ತಾ ಇದಾರೆ ಅಂದ್ರೆ, ಭವಸಾಗರ. ಈಗ ನಿಮ್ಮ ಮನೆ, ನೀವೆಲ್ಲರೂ ಎಲ್ಲ ಕೋಸ್ಟಲ್ ಬೆಲ್ಟ್ ಅಲ್ಲಿ ಇರೋರೇ ಇಲ್ಲ. ಇಲ್ಲಿ 1 ಕಿಲೋಮೀಟರ್ ಅಲ್ಲ, 2 ಕಿಲೋಮೀಟರ್ ಅಥವಾ ಅರ್ಧ ಕಿಲೋಮೀಟರ್ ಅಲ್ಲೇ ಸಮುದ್ರ ಇದೆ, ಎಲ್ಲರಿಗೂ ಇದೆ ಅಲ್ವಾ? ಯಾರಾದ್ರೂ ಒಂದು ಬಾಯಿ ಮಿಸ್ಟೇಕ್ ನೀವು ಸಮುದ್ರ ಒಳಗಡೆ ಹೋದ್ರೆ ದಾಟ್ಕೊಂಡ್ ಬರೋದು ಈಸಿ ಇದೆಯಾ ಲೋಹಿತ್ ಪ್ರಭು? ಕಷ್ಟ ಇದೆ. ಈಸಿ ಇಲ್ವಲ್ಲ? ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅದರಿಂದ ಪಾರಾಗಿ ಬರೋದು ತುಂಬಾ ಕಷ್ಟ ಇದೆ. ಓಕೆ, ಯಾಕೆ ಕಷ್ಟ ಇದೆ? ಅದು ತುಂಬಾ ಆಳವಾಗಿದೆ, ತುಂಬಾ ವಿಶಾಲವಾಗಿದೆ, ತುಂಬಾ ಗೆಹರ ಅಂದ್ರೆ ಡೀಪ್ ಆಗಿ ನೀರಿದೆ, ತುಂಬಾ ಇದೆ. ಅದು ಅದರಿಂದ ದಾಟ್ಕೊಂಡ್ ಬರೋದು ಕಷ್ಟ ಇದೆ. ಅದನ್ನ ದಾಟೋಲ್ಲ. ಅದಕ್ಕೆ ಈ ಪುಸ್ತಕದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಅಂತ ಎಷ್ಟೇ ದೊಡ್ಡ ಸಾಗರ ಇದ್ರು ಅದು ಭಕ್ತರಿಗೆ ಈಸಿ ಆಗತ್ತೆ. ಆ ಸಾಗರ ಹೋಗಿ ತುಂಬಾ ಚಿಕ್ಕದಾಗತ್ತೆ. ಹೆಂಗಾಗತ್ತೆ ಅಂತ ಹೇಳಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಾವ ಉದಾಹರಣೆ ಕೊಡ್ತಾರೆ ಅವರು? ಯಾರು ಹೇಳ್ತಾರೆ? ಯಾರು ಈ ಪುಸ್ತಕ ಓದ್ಕೊಂಡ್ ಬಂದಿದ್ರಿ? ಅವ್ರು ಹೇಳ್ತಾರೆ ಈಗ ಉತ್ತರ. ಹರೇ ಕೃಷ್ಣ. ಹೇಳಿ ಗಿರಿಜಾ, ಮತ್ತೆ ಹೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಮಹಾಮಂತ್ರ. ಓಕೆ, ಮಹಾಮಂತ್ರ ಹೌದು. ಬಟ್ ಇಲ್ಲಿ ಕೊಟ್ಟಿರೋ ಉದಾಹರಣೆ, ಪುಸ್ತಕ ಕೊಟ್ಟಿರೋ ಉದಾಹರಣೆ ನೋ ಎಲ್ಲರೂ ಒಗಿತಾ ಇದಾರೆ ಕಲ್ಲ ಹಂಗೆ. ಅಲ್ಲ, ಪುಸ್ತಕದಲ್ಲಿ ಬರೆದಿರೋದು ಉದಾಹರಣೆ. ಹರೇ ಕೃಷ್ಣ ಪ್ರಭುಜಿ, ಅದ ಕಾಪ್ ಉಂಟಲ್ಲ, ಯಾರು ಹೇಳಿದ್ರು? ಶೋಭಾ ಮಾತಾಜಿಗೆ ಒಂದು ಹರಿಬೋಲ್ ಹೇಳಿ. ಹರಿಬೋ. ಎಸ್, ಒಂದು ಹರಿಬೋಲ್ ಹೇಳಕ್ ಕಲೀರಿ. ಅವ್ರ ಉತ್ತರ ಹೇಳ್ತಿದ್ದಾರೆ. ಶೋಭಾ ಮಾತಾಜಿ, ವೆರಿ ನೈಸ್ ಮಾತಾಜಿ. ಏನ್ ಎದಕ್ಕೆ ಹೋಲಿಸ್ತಾ ಇದಾರೆ ಅಂದ್ರೆ, ಆಕಳ ಕರು ಇಟ್ಟಿರುವಂತ ಹೆಜ್ಜೆ ಇರತ್ತಲ್ವಾ, ಮೂಡಿರತ್ ನೋಡಿ ನೀವು. ಮಳೆಗಾಲದಲ್ಲಿ ಆಕಳು ಅಥವಾ ಆಕಳ ಕರು ಇಟ್ಟಿರುವಂತ ಹೆಜ್ಜೆಯಲ್ಲಿ ನೀರು ತುಂಬಿಕೊಂಡಿರುತ್ತೆ. ಹೆಜ್ಜೆಯಲ್ಲಿ ನೀರು ತುಂಬಿಕೊಳ್ತದಲ್ಲ ಸ್ವಲ್ಪ, ನೋಡಿದ್ರ? ಸೊ ಎಷ್ಟ್ ಜನಕ್ಕೆ ಅದು ಕಷ್ಟ ಆಗತ್ತೆ ಅದನ್ನ ಪಾರಾಗ್ಲಿಕ್ಕೆ, ಅದನ್ನ ದಾಟ್ಕೊಂಡು ಹೋಗ್ಲಿಕ್ಕೆ? ಆ ಆಕಳ ಕರುವಿನ ಹೆಜ್ಜೆ ದಾಟ್ಕೊಂಡು ಹೋಗ್ಲಿಕ್ಕೆ ನೀರು ತುಂಬಿಕೊಂಡಿರುತ್ತೆ. ಕಷ್ಟ ಇದೆಯಾ? ಈಸಿ ಇದೆಯಾ? ತುಂಬಾ ಈಸಿ ಇದೆ. ಈಸಿ ಅಲ್ಲ, ತುಂಬಾ ಈಸಿ ಇದೆ. ಹಾಗೆ ಯಾರು ಭಕ್ತಿ ಮಾಡ್ತಾರೆ ಅವರಿಗೆ ಈ ಭವಸಾಗರ ಏನಾಗುತ್ತೆ, ಆಕಳು ಕರು ಇಟ್ಟಿರುವಂತ ಹೆಜ್ಜೆ ನೀರು ತುಂಬಿಕೊಂಡಿದಿರತ್ತಲ್ಲ, ಅಷ್ಟು ಸಣ್ಣದಾಗ ಕಾಣಕ್ ಸ್ಟಾರ್ಟ್ ಆಗತ್ತೆ. ನೋಡಿ ಎಂತ ಲಾಜಿಕ್ ಇದೆ, ತುಂಬಾ ಚೆನ್ನಾಗಿ ಲಾಜಿಕ್ ಇದೆ.
ಸೊ ಅದಕ್ಕೆ ಭಕ್ತರಿಗೂ ಅಭಕ್ತರು ಭವಸಾಗರದಿಂದ ಪಾರಾಗ್ಲಿಕ್ಕೆ ಇರುವಂತದ್ದು ಅನಾಲಜಿ ಇದು. ಭಕ್ತರಿಗೆ ಅಭಕ್ತರಿಗೆ ವ್ಯತ್ಯಾಸ ಇದೆ. ಅವರು ಸಾಗರದಿಂದ ಪಾರಾಗೋದು, ಇವರು ಸಾಗರದಿಂದ ಪಾರಾಗೋದು. ಸೊ ಅದಕ್ಕೆ ಭಕ್ತಿ ಎಷ್ಟು ಇಂಪಾರ್ಟೆಂಟ್ ಇದೆ. ಆ ಭಕ್ತಿ ಚಟುವಟಿಕೆಗಳಲ್ಲಿ ಗಿರಿಜಾ ಮತದ ಹೇಳಿದಾಗೆ ಹರಿನಾಮ ಸ್ಮರಣೆ ಇದೆ, ಬೇರೆ ಬೇರೆ ಏನಿದಾವೆ ಚಟುವಟಿಕೆಗಳಿದ್ದಾವೆ. ಅದರಲ್ಲಿ ಎಲ್ಲಾ ಚಟುವಟಿಕೆಗಳಲ್ಲಿ ಅದು ಸಣ್ಣದಾಗಬೇಕಂದ್ರೆ ಏನದು ಭಕ್ತಿ ಚಟುವಟಿಕೆ ಮಾಡಬೇಕು. ನವವಿಧ ಭಕ್ತಿ ಅದರಲ್ಲಿ ಒಂದೇನಂದ್ರೆ ಹರೇ ಕೃಷ್ಣ ಮಂತ್ರ. ಎಸ್, ವೆರಿ ಗುಡ್. ನೆಕ್ಸ್ಟ್ ಹೇಳ್ತಾರೆ ಏನದು, ಎಲ್ಲ ಇದ್ದದು ಮಾತ್ರ ಬುಕ್ ಇಲ್ಲ. ಎಸ್, ಸಾರಿ, ಅಲ್ಲೊಂದು ಶ್ಲೋಕ ಇದೆ. ಏನದು, ತಂ ವಿದ್ವಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜಿತಂ. ಅದೇ ಹೇಳ್ತಾರೆ ಏಳನೇ ಇದರಲ್ಲಿದೆ ಅನ್ಸುತ್ತೆ. ಏನದು ಶ್ಲೋಕ, ತಂ ವಿದ್ವಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜಿತಂ. ಇದೀಗ ನಿಜವಾಗಿಯೂ ಐಹಿಕ ಸ್ಪರ್ಶದಿಂದ ಉಂಟಾದ ಎಲ್ಲ ಯಾತನೆಗಳಿಂದ ಮುಕ್ತಿ. ಯಾವಾಗ ಭೌತಿಕ ಸಾಗರ ಹೋಗಿ ಆಕಳು ಕರುವಿನ ಹೆಜ್ಜೆ ತರ ಆಗತ್ತೋ ಅವಾಗ ಏನಾಗತ್ತೆ? ಈ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ? ಇನ್ನೊಂದ್ಸರಿ ಓದಿ, ಯಾರಿಗಾದ್ರೂ ಕೈಯಲ್ಲಿ ಬುಕ್ ಇದ್ರೆ ಓದಿ, ಟಕ್ಕಂತ ಓದಿ. ಇದೀಗ ಇದೀಗ ನಿಜವಾಗಿಯೂ ಐಹಿಕ ಸ್ಪರ್ಶದಿಂದ ಉಂಟಾದ ಎಲ್ಲಾ ಐಹಿಕ ಯಾತನೆಗಳಿಂದ ಮುಕ್ತಿ. ಯಸ್, ಈಗ ಏನಾಗತ್ತೆ ಅಂದ್ರೆ ಭಕ್ತಿಮಯ ಚಟುವಟಿಕೆ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಏನಾಗತ್ತೆ ಅಂದ್ರೆ ಎಲ್ಲಾ ಯಾತನೆಗಳಿಂದ ಮುಕ್ತಿ ಸಿಗತ್ತೆ ಇಮಿಡಿಯೇಟ್ ಆಗಿ. ಅದೇ ಹೇಳ್ತಾರ ಶ್ಲೋಕ, ಏನದು, ತಂ ವಿದ್ವಾ ದುಃಖ ಸಂಯೋಗಂ ವಿಯೋಗಂ ಯೋಗ ಸಂಜಿತಂ ಅಂತ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ತುಂಬಾ ಇದೆ ಅದು. ನೆಕ್ಸ್ಟ್ 8ನೇ ಪೇಜ್ ಅಲ್ಲಿ ತುಂಬಾ ಶ್ಲೋಕಗಳು ಎಲ್ಲ ಚೆನ್ನಾಗಿದೆ. ಅದಕ್ಕೆ ಅಚಲ ಶ್ರದ್ಧಾ ವಿಶ್ವಾಸಗಳಿಂದ ಯೋಗ ಅಭ್ಯಾಸದಲ್ಲಿ ಮಗ್ನನಾಗಬೇಕು. ಮುಕ್ತಿ ಆಗತ್ತೆ, ಮುಕ್ತಿ ಹಂಗಲ್ಲ, ಮಗ್ನನಾಗಬೇಕು. ಪಾಯಿಂಟ್ ಹೇಳ್ತಿದಾರೆ ಅಲ್ಲಿ. ಓಕೆ, ಮಗ್ನನಾಗಬೇಕು. ಅಚಲ ವಿಶ್ವಾಸದಿಂದ ಮಿಥ್ಯಾಹಂಕಾರದಿಂದ ಜನಿಸಿದ ಎಲ್ಲ ಐಕ ಅಪೇಕ್ಷೆಗಳನ್ನು ಬುದ್ಧಿಪೂರ್ವಕವಾಗಿ ತೊರೆಯಬೇಕು. ಬಳಿಕ ಅವನೇನಾಗಬೇಕು? ಬುದ್ಧಿಯ ಸಹಾಯದಿಂದ ಮನಸ್ಸನ್ನು ಸಮಾಧಿ ಸ್ಥಾನದಲ್ಲಿ ಸ್ಥಾಪಿಸಬೇಕು. ಆಮೇಲೆ ಸದಾ ಅವನೇನ್ ಮಾಡ್ಬೇಕು? ಆತ್ಮ ಒಂದನ್ನು ಕುರಿತು ಚಿಂತಿಸುವ ನೆಲೆಗೆ ನಿಲ್ಲಬೇಕು. ಸದಾ ಆತ್ಮ ಪರಮಾತ್ಮನ ಜೊತೆಗೆ ಬಗೆಗೆ ಅವನು ಚಿಂತನೆ ಮಾಡ್ತಾ ಇರಬೇಕು. ಓಕೆ, ಮನಸ್ಸು ತನ್ನ ಹೊಯ್ದಾಡುವ ಹಾಗೂ ಅಸ್ಥಿರ ಸ್ವಭಾವ ಕಾರಣ ಎಲ್ಲೆಲ್ಲೋ ಅಲೆಯ ಹೋಗುತ್ತದೆ. ಅಂತಹ ಹೊತ್ತು ಮನಸ್ಸನ್ನು ಹಿಂದಕ್ಕೆ ಕರೆತಂದು ಆತ್ಮದಲ್ಲಿ ನೆಲೆಗೊಳಿಸಬೇಕು. ಸುಮಾರು ಇದಕ್ಕೆ ಪ್ರಶ್ನೆ ಕೇಳ್ತಾರೆ, ನನ್ನ ಮೈಂಡ್ ಬಹಳ ಚಂಚಲ್ ಇದೆ ರೀ ಅಂತ ಕೇಳ್ತಾರೆ. ನಾನು ಒಂದ್ ಕೆಲಸ ಮಾಡ್ಬೇಕಾದ್ರೆ ಒಂದ್ ಕಡೆ ಮನಸ್ಸು ನಿಲ್ಲೋದೇ ಇಲ್ಲ ರೀ ಅಂತ ಕೇಳ್ತಾರೆ ಸುಮಾರು ಜನ. ನೋಡಿದ್ರಾ ನೀವು? ಸುಮಾರು ಜನ ಈ ವಿಷಯ ಮಾತಾಡ್ತಿರ್ತಾರೆ, ಮನಸ್ಸು ನಿಲ್ಲುವುದಿಲ್ಲ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಏನದು? ಮನಸ್ಸು ಯಾರು ಒಂದ್ ಕಡೆ ನಿಲ್ಲುವುದಿಲ್ಲ ಅನ್ನೋದಕ್ಕೆ ಉದಾಹರಣೆ ಏನು ಸೊಲ್ಯೂಷನ್ ಇಲ್ಲಿ ಕೊಟ್ಟಿದ್ದಾರೆ. ಏನ್ ಸೊಲ್ಯೂಷನ್ ಅದು? ಈ ಶ್ಲೋಕದ 8ನೇ ಅಧ್ಯಾಯದಲ್ಲಿ ಅನುವಾದ ಕೊಟ್ಟಿದ್ದಾರಲ್ವಾ, 2-3 ಶ್ಲೋಕದ್ದು, ಅದನ್ನ ನೀವು ಓದ್ಬೇಕು. ಎಸ್, ವೆರಿ ಇಂಪಾರ್ಟೆಂಟ್. ಆಮೇಲೆ ಎಸ್, ಇನ್ನೊಂದು ವಿಷಯ ಹೇಳ್ತಾರೆ ನೆಕ್ಸ್ಟ್ ಪೇಜ್ ಅಲ್ಲಿ. ಏನ್ ಹೇಳ್ತಾರೆ ಅಂದ್ರೆ, ಒಂದೊಂದ್ಸರಿ ನೀವು ನೋಡಿ, ನಾನು ಹಂಗೆ ನಿಮಗೆ ಹೇಳ್ತೇನೆ. ಯಾರಿಗಾದ್ರೂ ನೀವೇನಾದ್ರೂ ಮನೆ ಕೆಲಸ ಮಾಡುವಾಗ, ಅದು ಬಿಡಿ, ಪುಸ್ತಕ ಬಿಡಿ, ಈಗ ಓದೋದಲ್ಲ ಪುಸ್ತಕ ಓದೋ ಕಾರ್ಯಕ್ರಮ ಈಗಲ್ಲ. ಪುಸ್ತಕ ಓದಿ ಬರ್ಬೇಕು, ಇಲ್ಲಿ ಡಿಸ್ಕಷನ್ ಮಾಡ್ಬೇಕು, ಕೇಳಬೇಕು, ಅಂದ್ರೆ ನಿಮ್ಗೆ ಹೆಲ್ಪ್ ಆಗತ್ತೆ. ಅದು ನೀವು ಈ ಕಡೆ ಪುಸ್ತಕ ಓದಕ್ಕಾಗಲ್ಲ, ಇಲ್ಲಿ ಕ್ಲಾಸ್ ಕೇಳಕ್ಕಾಗಲ್ಲ. ಪುಸ್ತಕ ಮೊದ್ಲು ಓದ್ಕೊಂಡ್ ಬನ್ನಿ. ಜಸ್ಟ್ 5-10 ಮಿನಿಟ್ಸ್ ಅಲ್ಲಿ ನಿಮ್ ಮುಗಿದ್ ಬಿಡತ್ತ ಅದು. ಒಂದೊಂದು ಅಧ್ಯಾಯ ಏನ್ ಜಾಸ್ತಿ ಇಲ್ಲ ಅದು. ಸೊ ಏನಂದ್ರೆ, ಯಾರಿಗಾದ್ರೂ ಈಗ ಅನ್ಸಿತ್ತಾ? ನಾನು ಪ್ರಶ್ನೆ ಕೇಳ್ತೀನಿ. ಏನಂದ್ರೆ, ನೀವ್ ಏನೋ ಒಂದು ಕೆಲಸ ಮಾಡ್ತಾ ಇದ್ರಿ, ಉದಾಹರಣೆಗೆ ಆಫೀಸಲ್ಲಿ ಇದ್ರಿ, ಅಥವಾ ಯಾರೋ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ನಮ್ಮ ಏನದು ಮಾತಾಜಿ ಇದ್ದಾರಲ್ಲ, ದೇವಸ್ಥಾನದಲ್ಲಿ ಹೂ ಕಟ್ಟು ಸೇವೆ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಬೆಂಗಳೂರು ಮಾತಾಜಿ. ಓಕೆ, ಹಂಗೆ. ಅಥವಾ ಯಾರೋ ಜಪ ಮಾಡ್ತಾ ಇದ್ರಿ, ಅಥವಾ ನೀವ್ ಯಾವ್ದೋ ಮನೆ ಕೆಲಸದಲ್ಲಿ ಮಾಡ್ತಾ ಇದ್ರಿ, ಓಕೆ, ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇದ್ರಿ. ಯಾವಾಗೋ ಸಂಬಂಧಿರೋ ನೀವೆಂದೇನೋ ಕೆಲಸ ಮಾಡ್ತಿರ್ಬೇಕಾದ್ರೆ, ಸೇವೆ ಮಾಡ್ತಿರ್ಬೇಕಾದ್ರೆ, ಜಪ ಮಾಡ್ಬೇಕಾದ್ರೆ ಸಡನ್ ಆಗಿ ನಿಮ್ ತಲೆಯಲ್ಲಿ ಒಂದು ಥಾಟ್ ಬರುತ್ತೆ. ಅದು ಯಾವಾಗಿನ ಥಾಟು? 5 ವರ್ಷದಿಂದ, 10 ವರ್ಷದ ಹಿಂದಿಂದು, 40 ವರ್ಷದ ಹಿಂದಿಂದು, ಅಥವಾ ಯಾವುದೇ ಒಂದು ಯಾರೋ ಹೇಳಿದ್ರು, ಅಥವಾ ನಿಮ್ ಜೀವನದಲ್ಲಿ ಬಂದಿದ್ದು, ಅಥವಾ ಚಿಕ್ಕವರಿದ ಆಗಿದ್ದು ಯಾವುದೋ ಒಂದು ಘಟನೆ ಎಂಟ್ರಿ ಬಿಡ್ತೈತೆ ತಲೆಯಲ್ಲಿ. ಅವಾಗ
ನಾವು ಕೆಲಸ ಮಾಡುವಾಗ ಯಾವುದೇ ಒಂದು ಸನ್ನಿವೇಶ ತಲೆಯಲ್ಲಿ ಬಂದ್ಬಿಡುತ್ತೆ. ಬಂದಾದ್ಮೇಲೆ ನಾವು ಎಲ್ಲಿ ಇರ್ತೇವಲ್ಲ ಆ ಕೆಲಸದಲ್ಲಿ ಸುಮ್ಮನೆ ಇರ್ತೇವೆ, ಬಟ್ ನಮ್ಮ ಮನಸ್ಸು ಸ್ವಲ್ಪ ಅದನ್ನ ಮೆಲಕ್ ಹಾಕ್ತಾ ಇರುತ್ತೆ ಆ ವಿಷಯದ ಮೇಲೆ. ಒಂದ್ ನಿಮಿಷ ಅಥವಾ 2 ನಿಮಿಷ 3 ನಿಮಿಷ ಆ ಥಾಟ್ ಬರುತ್ತೆ. ಹಂಗೆ ಯಾರಿಗಾದ್ರೂ ಬಂದಿದ್ಯಾ? ಕೈ ಎತ್ತಿ. ಯಾರಿಗಾದ್ರೂ ಯಾವಾಗಾದ್ರೂ ಆಗಿದೆ ಹಂಗೆ? ಎಷ್ಟೋ ವರ್ಷದ ಹಿಂದಿದ್ದು. ಯಾವ್ದಕ್ಕೆ ಇಲ್ಲಿ ಸಂಬಂಧ ಇರೋದು, ಈ ಸನ್ನಿವೇಶಕ್ಕೆ ಸಂಬಂಧ ಇರೋದಿಲ್ಲ ಅದು. ಎಷ್ಟು ಜನಕ್ಕಾಗಿದೆ ಹಂಗೆ? ಯಾವಾಗಾದ್ರೂ ಆಗಿದೆ? ಕೈ ಎತ್ತಿ. ಆಕ್ಚುಲಿ ನೀವು ಹಂಗಾಗಿದೆ ಅಂದ್ರೆ ಸರಿ ಇದ್ದೀರಾ. ಹಂಗಾಗಿಲ್ಲ ಅಂದ್ರೆ ಸ್ವಲ್ಪ ನೀವು ಇಲ್ಲಿಂದ ಪಾರಾಗಿ ಬೇರೆ ಲೋಕದಲ್ಲಿ ಇದ್ದೀರಾ ಅಂತ. ಓಕೆ, ಆಗಬೇಕು. ಸೊ ಇದನ್ನ ಈ ಉದಾಹರಣೆ ಯಾಕೆ ಹೇಳ್ತಾರಂದ್ರೆ, ನಮ್ಮ ಮನಸ್ಸು ಹೆಂಗಿದೆ ಅಂದ್ರೆ ಮನಸ್ಸು ಹೇಗಿದೆ ಅಂದ್ರೆ ಅದಕ್ಕೆ ವಿಷಯ ಅಂತ ಹೇಳ್ತಾರೆ, ವಾಸನ ಅಂತ ಹೇಳ್ತಾರೆ ಒಂದು ಶಬ್ದ. ಈ ಶಬ್ದ ನೆನ್ಪಿಟ್ಕೊಳ್ಳಿ, ವಾಸನ. ಈ ಮನಸ್ಸಲ್ಲಿ ವಾಸನ ಹೆಂಗೆ ದಿನದಿಂದ ಅಂದ್ರೆ ವರ್ಷಗಟ್ಲೆ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರುತ್ತೆ ಈ ವಾಸನ ಅನ್ನೋದಕ್ಕೆ ಈ ಉದಾಹರಣೆ ಕೊಡ್ತಾರೆ ಅಲ್ಲಿ. ಯಾವಾಗೂ ಆಗಿರುವುದ ಘಟನೆ ಯಾವಾಗೂ ನೆನಪು ಮಾಡಿ ನಮ್ಮನ್ನ ಮತ್ತೆ ಆ ಚಿಂತೆಯಲ್ಲಿ ತೊಡಗಾಗ್ತದೆ. ಎಷ್ಟೋ ವರ್ಷದಿಂದ ಆಗಿರೋದು. ಅದಕ್ಕೆ ಮನಸ್ಸೇನಿದೆಲ್ಲ ತುಂಬಾ ಡೇಂಜರ್ ಅದು. ಅದಕ್ಕೆ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಅದು ವಾಸನ ಅನ್ನೋದಕ್ಕೆ. ವಾಸನ ಅಂದ್ರೆ ಇವೆಯಾ ಏನದು 6 ಹೇಳಿದ್ರಲ್ಲ, ಏನೋ 6 ಅವು ಬರ್ತಾವಲ್ಲ, ಅದಕ್ಕೆ ಅವಕ್ಕೆ ವಾಸನ ಅಂತ ಕರೀತಾರೆ. ಅನರ್ಥಗಳಂತ ಕರಿತೇವೆ, ಅವೆಲ್ಲ ಒಂದೇ. ಅನರ್ಥಗಳು, ವಾಸನ ಅವೆಲ್ಲ ಒಂದೇ. ಸೊ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಯಾರಿಗಾದ್ರೂ ಮನೆಯಲ್ಲಿ ಹಬ್ಬದ ಊಟ ಮಾಡಿದ್ರಿ, ಘಮ 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 ಪರಿಮಳ ಬರುವಂತದ್ದು ತಿಳಿ ಸಾರು, ಯಾರ್ಯಾರು ನಿಮ್ಮ ಮನೆಯಲ್ಲಿ ಏನೇನ್ ಮಾಡ್ತಿರಲ್ಲ, ರಸಮ್ಮು ಅಥವಾ ಸಾಂಬಾರು, ಯಾರ್ಯಾರಿಗೆ ಇಷ್ಟ ಆಗತ್ತೆ ನೋಡಿ. ಏನೇನು ಮೀನಿನ ಸಾರು ಅಲ್ಲ, ಮೀನಿನ ಸಾರು ಅಲ್ಲ. ಓಕೆ, ಸೊ ಎಲ್ಲ ನೀವು ಊಟ ಮಾಡಿದಾದ್ಮೇಲೆ ಹೋಗಿ ಏನ್ ಮಾಡ್ತೀರಿ? ಕೈ ಬಾಯಿ ತೊಳ್ಕೊಂಡ್ ಬರ್ತೀರಾ. ಕೈ ಬಾಯಿ ತೊಳ್ಕೊಂಡು ಬಂದು 1 ತಾಸಾಗಿದೆ ಊಟ ಅದಾದ್ಮೇಲೆ ಹಗುರ ನಿಮ್ಮ ಕೈ ಇದೆಯಲ್ಲ ಹಂಗೆ ಸ್ಮೆಲ್ ಮಾಡಿ. ಅದ್ರಲ್ಲಿ ಇನ್ನೂ ಸ್ಮೆಲ್ ಬರ್ತಿರ್ತಾ ಇರ್ತದೆ ಕೈಯಲ್ಲಿ, ಬೆರಳಲ್ಲಿ. ಎಷ್ಟು ಜನಕ್ಕೆ ಈಗ ಅನ್ಸಿತ್ತು? ಯಾವಾಗಾದ್ರೂ ಆಗಿದೆ ಹಂಗೆ? ಈಗಾದ್ರೂ ಎತ್ತಿ ಕೈ. ಎಷ್ಟು ಜನಕ್ಕೆ ಆಗಿತ್ತು? ಊಟ ಎಲ್ಲ ಆಗಿದೆ, 1 ತಾಸು 2 ತಾಸು ಆಗಿದೆ, ಕೈ ಬಾಯಿ ತೊಳ್ಕೊಂಡ ಆಗಿದೆ, ಆದ್ರೂ ಕೂಡ ಕೈ ಸ್ಮೆಲ್ ಆದ್ರೆ ಅದನ್ನ ನೋಡಿದಾಗ ಅದ್ರ ಪರಿಮಳ ಬರುತ್ತಲ್ವಾ? ಇದಕ್ಕೆ ಹೇಳ್ತಾರೆ ವಾಸನ ಅಂತ. ಅಂದ್ರೆ ಅನರ್ಥ ಅಂತ. ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಇದು? ನಾ ಹೇಳೋ ವಿಷಯದಲ್ಲಿ ಅರ್ಥ ಆಗ್ತಿದ್ಯಾ? ಎಸ್, ಇದಕ್ಕೆ ಹೇಳ್ತಾರೆ ಅನರ್ಥ. ಈಗ ಇಲ್ಲ, ನಾವ್ ಅಂತ ಕಾರ್ಯ ಮಾಡ್ತಾ ಇಲ್ಲ, ಆ ವಿಷಯದಲ್ಲಿ ತೊಡಗಿಲ್ಲ, ಆದ್ರೂ ಕೂಡ ಅದು ಇರುತ್ತೆ. ನಾ ಬಿಟ್ಟೇನೆ ಪ್ರಭುಜಿ, ತುಂಬಾ ದಿನದಿಂದನೇ ಬಿಟ್ಟಿದ್ದೀನಿ. ಸುಮಾರು ಜನ ಹೇಳ್ತಿರ್ತಾರೆ ತುಂಬಾ ದಿನದಿಂದನೇ ಬಿಟ್ಟಿದ್ದೀನಿ, ಈಗಿಲ್ಲ ಅಂತದೆಲ್ಲ ಮಾಡೋದಿಲ್ಲ. ಬಟ್ ವಾಸನ ಇರುತ್ತೆ. ಬಟ್ ಆ ವಾಸನ ಹೆಂಗಿದೆ ಅಂದ್ರೆ ಯಾವಾಗಾದ್ರೂ ಹೊರಗೆ ಬರುತ್ತದ, ಮತ್ತೆ ಯಾವಾಗಾದ್ರೂ ಉಟ್ಕೊಳ್ತದೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾನು ಕೊಡ್ತಾ ಇರೋ ಉದಾಹರಣೆ ಇದು, ಇಲ್ಲಿ ಬರ್ದಿಲ್ಲ ಈ ಬುಕ್ಕದಲ್ಲಿ, ಬೇರೆ ಉದಾಹರಣೆ ಇದು. ಯಾವಾಗಾದ್ರೂ ನಿಮ್ಮೂರಲ್ಲಿ ಬೇಸಿಗೆ ಸಮಯದಲ್ಲಿ ಏನ್ ಮಾಡ್ತಾರೆ? ಎಲ್ಲರೂ ಗದ್ದೆಯಲ್ಲಿ ಸುಡ್ತಾರೆ. ಎಲ್ಲ ಹುಲ್ಲು ಇರ್ತದೆ, ಒಣಗಿ ಹೋಗುತ್ತೆ. ಅದನ್ನ ಬೆಂಕಿ ಹಚ್ಚಿ ಸುಡ್ತಾರೆ. ಸುಟ್ಟಾದ್ಮೇಲೆ ಎಲ್ಲ ಬೂದಿ ಆಗತ್ತೆ. ಸ್ವಲ್ಪ ಸಮಯ ಆದ್ಮೇಲೆ ಒಂದೇ ಮಳೆ ಹನಿ ಬಂತು, ಒಂದ್ ಸರಿ ಮಳೆ ಬಂತಂದ ತಕ್ಷಣ ಏನಾಗತ್ತೆ ಹೇಳಿದ್ರೆ ಸುಟ್ಟು ಹೋಗಿದ್ದು ವಾಸನೆ ಬರ್ತದೆ. ವಾಸನೆ ಬರೋದಲ್ಲ, ಇಲ್ಲಿ ಇಲ್ಲ ನೀವು. ಮತ್ತೆ ಚಿಗುರಾಗುತ್ತೆ. ಯಸ್, ವೆರಿ ಗುಡ್, ವೆರಿ ಗುಡ್. ಅದೇನಾಗತ್ತೆ, ಸುಟ್ಟು ಹೋಗಿರೋದು ಹುಲ್ಲು ಏನಿದೆಯಲ್ಲ, ಮೇಲ್ಗಡೆ ಸುಟ್ಟು ಹೋಗಿರ್ತದೆ ನೋಡಕ್ ಕಾಣ್ಲಿಕ್ಕೆ, ಆದ್ರೆ ಒಂದೇ ಸ್ವಲ್ಪ ಮಳೆ ಬಂತು ಅಥವಾ ನೀರು ಬಂದ ತಕ್ಷಣ ಚಿಗುರು ಬಿಡುತ್ತೆ ಅದು. ಅದೇ ರೀತಿ ಒಂದಷ್ಟು ವಿಷಯಗಳು ನಮ್ಮ ಜೀವನದಲ್ಲಿ, ಅನರ್ಥಗಳು ಬಾಹ್ಯವಾಗಿ ನಮಗೆ ಕಾಣಿಸೋದಿಲ್ಲ, ಹೋಗಿದಾವೆ ನಮ್ಮ ಜೀವನದಲ್ಲಿ, ಹೋಗಿದಾವೆ, ಅವು ಇಲ್ಲ ಅಂತ ನಮಗೆ ಅನಿಸ್ತದೆ. ಬಟ್ ವಾಸನಾ ರೂಪದಲ್ಲಿ, ಅನರ್ಥಗಳ ರೂಪದಲ್ಲಿ ಒಳಗಡೆ ಇರ್ತಾವೆ. ಅದಕ್ಕೆ ಆ ಬೇರಿನಿಂದ, ರೂಟಿಂದ ಕಿತ್ತ ಹಾಕಬೇಕು ಅವುಗಳನ್ನ. ಅದನ್ನ ಹೇಗೆ ಮಾಡಬೇಕು ಅಂದ್ರೆ, ಇದು ಭಕ್ತಿ ಲತಾ ಬೀಜವನ್ನ ನಾವು ರೆಗ್ಯುಲರ್ ಆಗಿ ಭಕ್ತಿ ವೃಕ್ಷದ ಬೀಜ ಇದೆಯಲ್ವಾ, ಅದಕ್ಕೆ ನೀರ್ ಹಾಕ್ತಾ ಗೊಬ್ಬರ ಹಾಕ್ತಾ ನಾವು ಪೋಷಣೆ ಮಾಡಿದಾಗ ಆ ಅನರ್ಥಗಳ ಏನು ಬೇರಿದೆ, ಬೀಜಗಳಿದೆ, ಕಿತ್ಕೊಂಡು ಹೋಗ್ತವೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಇನ್ನೊಂದು ಉದಾಹರಣೆ ಇಲ್ಲೇ ನಿಮ್ ಪುಸ್ತಕದಲ್ಲಿ ಕೊಟ್ಟಿರೋದು ಏನಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ನಿಮ್ ಸುತ್ತಮುತ್ತ ಎಲ್ಲರೂ ಕೆರೆ ಇರುತ್ತೆ ಅಥವಾ ಬಾವಿ ಇರುತ್ತೆ, ಎಲ್ಲರೂ ಸ್ವಲ್ಪ ನೀರು ನಿಂತ್ಕೊಂಡಿರುತ್ತೆ ನೋಡಿ, ನಿಂತ್ಕೊಂಡಿರುತ್ತಾ? ಅಲ್ಲಿ ನಿಂತ್ಕೊಂಡಾಗ ಒಂದೊಂದ್ಸರಿ ನಾನು ಒಂದು ಇದಕ್ಕೆ ಹೋಗಿದ್ದೆ, ನಂಗೆ ಗೊತ್ತೇ ಇಲ್ಲ ಅದು ಎಲ್ಲಿ ಅಂದ್ರೆ
ಸಿರ್ಸಿ ಅಲ್ಲಲ್ಲ, ಗೋವಾದ ಹತ್ರ ನಮ್ಮ ಸ್ಟೂಡೆಂಟ್ಸ್ ಕರ್ಕೊಂಡು ಪಿಕ್ನಿಕ್ಗೆ ಹೋಗಿದ್ದೆ ನಾನು. ಅದು ನದಿ ಇದೆ ಹಿಂಗೆ ಅದು ಜೋರಾಗಿ ಹರಿತಾ ಇರ್ಲಿಲ್ಲ. ಅದು ಅದೇನಾಗಿತ್ತಂದ್ರೆ ನಿಧಾನವಾಗಿ ಹರಿತಾ ಇದೆ. ಓಕೆನಾ? ಸೊ ಅದರಲ್ಲಿ ನಾವು ಮೇಲ್ಗಡೆ ಅದು ಮರದ ಮೇಲೇನೋ ಹತ್ತಿ, ಮೇಲ್ಗಡೆ ಒಂದು ಬ್ರಿಡ್ಜ್ ಏನೋ ಇತ್ತು, ಅಲ್ಲಿಂದ ಹತ್ತಿ ನಮ್ಮ ಸ್ಟೂಡೆಂಟ್ಸ್ ನೋಡ್ತಾ ಇದ್ರು, ಕಾಲೇಜ್ ಹುಡುಗರು. ಬರೀ ಪ್ರಭುಜಿ ಎಷ್ಟು ಹೆಂಗಿದೆ ಇದು, ತುಂಬಾ ಕೆಳಗಡೆ ಅದು ಕಲ್ಲಿದೆ, ಎಲ್ಲ ಕಾಣಿಸ್ತಾ ಇದೆ ಅದರಿಂದ. ಸೊ ನಾವೇನ್ ಅನ್ಕೊಂಡಿದೀವಿ, ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ, ಪ್ರಭುಗಳೇ ಅದರಲ್ಲಿ ಏನ್ ಮಾಡುವ, ಸ್ನಾನ ಮಾಡುವ, ಈಜಾಡುವ, ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ರು. ನನಗೆ ಡೌಟ್ ಬರ್ತಾ ಇತ್ತು, ಏನು ಹೌದಲ್ಲ, ನಾನು ಹಾಗೆ ಅನ್ಕೊಂಡೆ. ಅಲ್ಲಿ ಮೇಲ್ಗಡೆ ನೋಡ್ಬೇಕಾದ್ರೆ ಅದು ತುಂಬಾ ಮೇಲ್ಗಡೆನೇ ಇದೆ ಅನ್ಕೊಳ್ತಾ ಇದೀನಿ. ಒಬ್ಬನ ಹಗುರ ಹೋಗಿ ಇಳಿತಾನಲ್ಲಿ, ಇಳಿದ ಆದ ತಕ್ಷಣ ಅದು ಹಂಗೆ ತುಂಬಾ ಒಳಗೆ ಹೋಗ್ತಾ ಇದೆ, ತುಂಬಾ ಆಳವಾಗಿದೆ, ಅಲ್ಲಿ ಗೊತ್ತೇ ಆಗುದಿಲ್ಲ ಅದು ಕ್ಲಿಯರ್ ಆಗಿದ್ದಾಗ. ಆಮೇಲೆ ಇನ್ನೊಂದ್ ಏನಾಯ್ತಂದ್ರೆ, ಅವನೊಬ್ಬನು ಸ್ವಲ್ಪ ಇಳಿದ್ ಬಂದ ತಕ್ಷಣನೇ ಅದು ಎಲ್ಲ ಕೆಳಗಡೆ ನಿಂತ್ಕೊಂಡಿರೋದು ಕೆಸರಿದೆಯಲ್ಲ ಮೇಲೆ ಬಂದು ಎಲ್ಲ ಮುಚ್ಚಿ ಹೋಗ್ಬಿಡ್ತು. ಅದು ಎಷ್ಟು ಶುದ್ಧವಾಗಿ ಕಾಣಿಸ್ತಿತ್ತು ಎಲ್ಲ ಹೋಗ್ಬಿಡ್ತು. ಅದಕ್ಕೆ ಹೇಳ್ತಾರೆ ಕದಕುದು ಅನ್ನೋದಲ್ವಾ, ಏನಂತಾರೆ ಅದಕ್ಕೆ ಕನ್ನಡದ ಶಬ್ದ? ಕದಕಲ್ವಾ? ಡಿಸ್ಟರ್ಬ್ ಆಯ್ತು. ಕಲುಕ ಕದುಕ ಎಸ್, ಅದು ಹೊರಗೆ ಬಂದ್ಬಿಡತ್ತೆ, ಮತ್ತೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿಬಿಡತ್ತೆ. ಅದೇ ರೀತಿ ಸುಮಾರು ಸಮಯದಿಂದ ನಮ್ಮಲ್ಲಿರುವಂತ ಅನರ್ಥಗಳು ಕೆಳಗೆ ಹೋಗಿ ಒಂದ್ ಕಡೆ ಕುತ್ಕೊಂಡಿರ್ತಾವ, ಅವು ಕ್ಲೀನ್ ಆಗಿರುವುದಿಲ್ಲ. ಆದ್ರೆ ಯಾವಾಗಾದ್ರೂ ಸನ್ನಿವೇಶ ಸಂದರ್ಭ ಬಂದಾಗ ಏನಾಗ್ಬಿಡುತ್ತೆ, ಹೊರಗೆ ಎದ್ದು ಬಂದ್ಬಿಡ್ತಾವೆ. ಅದಕ್ಕೆ ಮನಸ್ಸಿನಲ್ಲಿ ಅಂದ್ರೆ ನಮ್ಮ ಇಂದ್ರಿಯ ಅಥವಾ ನಮ್ಮ ದೇಹದ ಪ್ರಜ್ಞೆಯಲ್ಲಿರುವಂತಹ ಏನು ಅನರ್ಥಗಳೇನಿದಾವೆ ಅಷ್ಟು ಸ್ಟ್ರಾಂಗ್ ಆಗಿರ್ತವೆ. ಅವುಗಳಿಂದ ಹೊರಗೆ ಬರೋದು ತುಂಬಾ ಕಷ್ಟ ಇದೆ. ಅದಕ್ಕೆ 9ನೇ ಪೇಜ್ ಅಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ, ನೀವು ಇನ್ನೂ ಡೀಟೇಲ್ ಆಗಿ ಸ್ವಲ್ಪ ಓದಿ. ಈ ಕದಕುದು ಕೆಳಗಡೆ ಹೊಲಸಿನ ಕೆಳಗಡೆ ನಿಂತುಕೊಂಡಿರುವ ಒಂದು ಉದಾಹರಣೆ ಕೊಟ್ಟು ಎಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಾರೆ ಅಲ್ಲಿ ಪ್ರಭುಪಾದರು. ಓಕೆ, ಆಮೇಲೆ ಮುಂದೆ ಕೊನೆಯದಾಗಿ ಹೇಳ್ತಾರೆ, ಏನದು ಒಂದು ಶ್ಲೋಕ ಇದೆ ತುಂಬಾ ಚೆನ್ನಾಗಿದೆ. ಅದು ಬರ್ದಿದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಅದೇ ಕಲಿಸ್ತದೆ, ನಮ್ಗೆ ಬರ್ತಾ ಇರ್ತದೆ. ಅದು ಒಂದು ಕೆಸರು ಕಿತ್ತು ಹೊರಗೆ ಹಾಕಬೇಕು, ಸ್ವಚ್ಛ ಮಾಡ್ಬೇಕು. ಎರಡನೇದ್ದು ಅದು ಕಲಕದ ಹಾಗದ ಹಾಗೆ ನೋಡ್ಕೊಳ್ಬೇಕು. ಅದನ್ನೇ ನನಗೆ ಹೇಳ್ತಿದ್ದೆ ನೋಡಿ, ಇಲ್ಲಿ ಈ ಶ್ಲೋಕ ಇದೆ, 10ನೇ ಪೇಜಲ್ಲಿ ಶ್ಲೋಕ ಇದೆ ನೋಡಿ, ಓಪನ್ ಮಾಡಿ, ಅದರಲ್ಲಿದೆ. ಪ್ರಶಾಂತ ಮನಸ ಹೇನಂ ಯೋಗಿನಂ ಸುಖ ಉತ್ತಮಂ ಉಪೇತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಶಂ. ಎಷ್ಟು ಚೆನ್ನಾಗಿ ಶ್ಲೋಕ ಇದೆ. ಏನದು? ಪ್ರಶಾಂತ ಮನಸ್ಸು. ನೀರು ನಿಂತ್ಕೊಂಡಿತ್ತಲ್ವಾ, ಅದು ಪ್ರಶಾಂತವಾಗಿತ್ತು, ಕಲಕಿಲ್ಲ, ಅದು ಶಾಂತವಾಗಿದೆ. ಅವಾಗ ಎಲ್ಲ ಕೆಳಗಡೆ ಹೋಯ್ತು. ಹಂಗೆ ಮೇಂಟೈನ್ ಮಾಡ್ಬೇಕು. ಅದೇನದು? ಪ್ರಶಾಂತ ಮನಸ್ಸು. ಯಾವ ಯೋಗಿಯೋ ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸುತ್ತಾನೋ, ಆ ಪುಸ್ತಕ ಓದಿ ನೋಡಿ. ಈಗ ಅದನ್ನ ನಾನು ಏನು ಓದ್ತಾ ಇದ್ದೀನಿ, 10ನೇ ಪೇಜ್ ನಂಬರ್ ಅಲ್ಲಿ ಆ ಶ್ಲೋಕದ ಅನುವಾದ ಓದ್ತಾ ಇದ್ದೀನಿ ಪುಸ್ತಕದಲ್ಲಿ ನೋಡಿ. ಯಾವ ಯೋಗಿಯು ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸುತ್ತಾನೋ ಅಂತವನು ಅತ್ಯುನ್ನತ ಮಟ್ಟದ ಸುಖವನ್ನು ಗಳಿಸುತ್ತಾನೆ. ಅವನು ತನ್ನ ಮನಸ್ಸನ್ನು ಬ್ರಹ್ಮನೊಂದಿಗೆ ಸಮೀಕರಿಸಿಕೊಂಡದ್ದರ ಫಲವಾಗಿ, ಅವನು ತನ್ನ ಮನಸ್ಸನ್ನು ಬ್ರಹ್ಮನ್ ಅಂದ್ರೆ ಭಗವಂತನ ಜೊತೆಗೆ, ಸಮೀಕರಣ ಅಂದ್ರೆ ಕನೆಕ್ಷನ್ ಮಾಡ್ಕೊಂಡಿರೋದು, ಅದರ ಫಲವಾಗಿ ಅವನು ಮುಕ್ತನಾಗಿರುತ್ತಾನೆ. ಅವಾಗ ಏನಾಗತ್ತೆ? ಶಾಂತ ಮನಸ್ಕ. ಅವನು ಯಾರು? ಶಾಂತ ಮನಸ್ಕ. ಅವನ ರಜಯ ಗುಣಗಳು ತಣ್ಣಗಾಗುತ್ತವೆ ಮತ್ತು ಅವನು ಪಾಪ ಮುಕ್ತನಾಗುತ್ತಾನೆ. ಇದು ಯೋಗಿಯ ಲಕ್ಷಣ. ಅದಕ್ಕೆ ಒಂದು ನೆನ್ಪಿಟ್ಕೊಳ್ಳಿ, ಇದು ಬೇಕಂದ್ರೆ ಇನ್ನೊಂದ್ಸರಿ ನೀವು ಓದಿ, ತುಂಬಾ ಇದೆ ಅದರಲ್ಲಿ ಅರ್ಥ. ಯಾವ ಯೋಗಿಯೋ ನನ್ನ ಮನಸ್ಸಿನಲ್ಲಿ ನೆಲೆಗೊಳಿಸುತ್ತಾನೆ ಅಂತವನು ಅತ್ಯುನ್ನತ ಮಟ್ಟದ ಸುಖವನ್ನು ಗಳಿಸುತ್ತಾನೆ. ಅವನು ತನ್ನ ಮನಸ್ಸನ್ನು ಭಗವಂತನ ಜೊತೆಗೆ ಕನೆಕ್ಟ್ ಮಾಡ್ಕೊಂಡಿದ್ದಾನೆ. ಅದರ ಫಲವಾಗಿ ಅವನು ಮುಕ್ತನಾಗಿರ್ತಾನೆ, ಶಾಂತ ಮನಸ್ಸನಾಗಿರ್ತಾನೆ. ಎಲ್ಲಾ ರಜಗುಣಗಳು ತಮೋ ಗುಣಗಳಿಂದ ಅವು ಎಲ್ಲ ತಣ್ಣಗಾಗ್ತವೆ. ಅವನು ಪಾಪದಿಂದ ಮುಕ್ತನಾಗ್ತಾನೆ. ಇದಕ್ಕೆ ಬೆಸ್ಟ್ ಒಂದು ಉದಾಹರಣೆ ಕೊಡ್ತೇನೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಏನು ಉದಾಹರಣೆ ಏನಂದ್ರೆ, ಯಾರು ಭಕ್ತಿಯಲ್ಲಿ ನೆಲೆಗೊಂಡಿರ್ತಾರೆ ನೋಡಿ, ಅವ್ರು ನೀವು ಅಬ್ಸರ್ವ್ ಮಾಡೋದ್ರಲ್ಲಿ ಗೊತ್ತಾಗತ್ತೆ. ನಾನು ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಯಾತ್ರೆಯಲ್ಲೆಲ್ಲ ಬಂದಿದ್ರು ನೋಡಿ,
ಆ ನಮ್ಮ ಯಾತ್ರೆಯಲ್ಲಿ ಒಬ್ರು ಪ್ರಭುಜಿ ಬಂದಿದ್ರು, ಕೆಂಪು ಬಟ್ಟೆ ಹಾಕೊಂಡ್ ಬಂದಿದ್ರಲ್ಲ, ಅವ್ರ ಹೆಸರೇನು? ಸಾಕ್ಷಾತ್ ಪ್ರಭುಗಳು ಬಂದಿದ್ರು. ಸೊ ಅಂತ ಈ ಶ್ಲೋಕದ ಅನುವಾದ ಇದೆಯಲ್ವಾ, ಅದ್ರದ್ದು ಒಂದು ಗುಣಗಳು ನಾನು ಯಾವಾಗ್ಲೂ ಅವರಲ್ಲಿ ನಾನು ಕಾಣ್ತೇನೆ, ನೋಡ್ತೇನೆ ಅವರಲ್ಲಿ. ಅವ್ರೇನಂದ್ರೆ ಯಾವಾಗ್ಲೂ ವಿಚಲಿತ ಆಗ್ಲಿ, ಅಂದ್ರೆ ಶಾಂತವಾಗಿರ್ತಾರೆ. ಓಕೆ, ಸೊ ಇದನ್ನ ನಾವು ಭಕ್ತಿ ಯಾವಾಗ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತೇವಲ್ಲ, ಅವಾಗ ಇದು ಗುಣ ಬರುತ್ತೆ. ಏನಂದ್ರೆ ನಮ್ಗೆ ಏನಾದ್ರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ತಲ್ವಾ, ಸಣ್ಣ ಪುಟ್ಟ ವಿಷಯಗಳು ಡಿಸ್ಟರ್ಬೆನ್ಸ್ ಆದ ತಕ್ಷಣ ನಮ್ಮ ಮನಸ್ಸು ಏನಾಗಬೇಕು, ಕದಲಿ ಬಿಡುತ್ತೆ. ಅದು ಕದಲುದೇನೋ ಹೇಳ್ಬಿಟ್ರಲ್ಲ, ಅವಾಗ ಇಮಿಡಿಯೇಟ್ ಯಾ ಓ ಓ ಓ ಅಂತ ನಾವು ಇಷ್ಟು ಡಿಸ್ಟರ್ಬ್ ಆಗಿಬಿಡ್ತೇವಿ, ಬಾಯಿ ಹೇಳಿಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಪ್ರಾರಂಭ ಮಾಡಿ ಬಾಯಿ ನಿಲ್ಲುವುದೇ ಇಲ್ಲ. ಅದು ಸಣ್ಣದು ಸ್ವಲ್ಪ ಏನಾದ್ರೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ನಾವು ನಮ್ಮ ಗುರುಕುಲಲ್ಲಿ ನಮ್ಮ ಸ್ಟೂಡೆಂಟ್, ನಾವು ವೃಂದಾವನ ಗುರುಕುಲ ಇತ್ತು, ನೀವು ಬಂದಿದ್ರಲ್ಲ ಅಲ್ಲಿ ಯಾತ್ರೆಯಲ್ಲಿ ಹೋದಾಗ ಕರ್ಕೊಂಡು ಹೋಗಿ ನೋಡಿ. ಅದು ಬೇರೆ ಅಲ್ಲಿ ಮಕ್ಕಳಿಗೆ ಆಕ್ಚುಲಿ ಅಲ್ಲಿ ಗುರುಕುಲ ಅದು ಬೇರೆ ಕಡೆ ಇತ್ತು. ನೀವೇನು ನಾವು ಬಿಲ್ಡಿಂಗ್ ತೋರಿಸಿದ್ನಲ್ಲ, ನಿಮ್ಗೆ ಗುರುಕುಲ ಎಲ್ಲ ತೋರಿಸಿದ್ನಿ ನಾನು ಆ ಗುರುಕುಲಲ್ಲಿ ಇದ್ದಾಗ ಆ ಜಾಗದಲ್ಲಿ ಒಂದು ಬಿಲ್ಡಿಂಗು ಇರ್ಲಿಲ್ಲ. ನೀವೇನ್ ಮೊನ್ನೆ ನೋಡಿದ್ರಲ್ಲ, ಅದು ವಿಡಿಯೋ ಒಂದು ಕಳಿಸ್ತೇನೆ ನಿಮಗೆ. ಅದು ಖಾಲಿ ಲ್ಯಾಂಡ್ ಇತ್ತು. ಆ ಲ್ಯಾಂಡ್ ಅಲ್ಲಿ ನಾನು ಗುರುಕುಲ, ವೃಂದಾವನದಲ್ಲಿ ಇತ್ತು ನಮ್ಮ ಗುರುಕುಲ. ಆಕ್ಚುಲಿ ಕೃಷ್ಣ ಬಲರಾಮ ಮಂದಿರ ಹತ್ರ ಗುರುಕುಲ ಇತ್ತು. ಅಲ್ಲಿಂದ ನಾನು ಮಕ್ಕಳನ್ನ ಆ ಗುರುಕುಲ ಜಾಗ ಇದೆಯಲ್ಲ, ನೀವು ಮೊನ್ನೆ ಗುರುಕುಲ ನೋಡಿದಿರಲ್ಲ, ಅದೇ ಜಾಗದಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ಅವರಿಗೆ ಫೀಲ್ಡ್ ವರ್ಕ್ ಮಾಡಿಸ್ತಿದ್ವಿ ನಾವು. ಕರ್ಕೊಂಡು ಹೋಗಿ ಅಲ್ಲಿ ಕುಂದಿರಿಸಿ ಹಾಗೆಲ್ಲ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ವಿ. ಒಂದೊಂದ್ಸರಿ ಏನ್ ಟ್ರೈನಿಂಗ್ ಅಂತ ಹೇಳಿದ್ರೆ, ಪ್ರಸಾದ ಕೊಡೋ ಸಮಯ 1 ಗಂಟೆ ಕೊಡೋದಿದೆಯಲ್ಲ, ಅದನ್ನ ಪರ್ಪಸ್ ಆಗಿ ನಾವು 2:30-3 ಗಂಟೆಗೆ ಪ್ರಸಾದ ಕೊಡ್ತಾ ಇದ್ವಿ ಬೇಕಂತ. ಹಂಗೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಅದು ಟೈಮ್ ತಪ್ಪಿದ ತಕ್ಷಣ ಏನಾಗ್ತದೆ ಹೇಳಿ, ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಇರುವುದಿಲ್ಲ. ಒಂದಾಗಿರುತ್ತಲ್ವಾ, 1:05 ಆದ ತಕ್ಷಣ ಒಬ್ಬರದ್ದು ಇಮಿಡಿಯೇಟ್ ಹೊರಗೆ ಬಂದ್ಬಿಡುತ್ತೆ. ಅದರಲ್ಲಿ ಒಂದಷ್ಟು ಮಕ್ಕಳು ಇರ್ತಾರೆ, ಸ್ವಲ್ಪ ಏನೋ ಇರ್ಬೋದು, ಇನ್ನೊಂದು ಅರ್ಧ ತಾಸು ಪ್ರಸಾದ ಬರ್ಬೋದೇನೋ ಅಂತ. ಇನ್ನೊಂದು 1 ತಾಸು ಒಬ್ರು ನೋಡ್ತಾರೆ, ಆಮೇಲೆ 2 ತಾಸು ನೋಡ್ತಾರೆ. ಓಕೆ, ಏನೋ ಇರ್ಬೋದು ಪ್ರಸಾದದ್ದೇನೋ ಇರ್ಲಿ, ಬಂದೇ ಬರುತ್ತಲ್ವ. ಒಂದಷ್ಟು ಜನ ವಿಚಾರ ಮಾಡ್ತಾರೆ, ಯಾವಾಗಾದ್ರೂ ಬಂದೇ ಬರುತ್ತೆ, ಡೈಲಿ 3 ಹೊತ್ತು ತಿಂತಾ ಇದೆ, 1 ಹೊತ್ತು ಲೇಟ್ ಆದ್ರೆ ಏನಾಗೋದಿದೆ, ಅದ್ರ ಬದಲು ಬೇರೆ ಏನಾದ್ರು ಮಾಡುವ ನಾವು. ಓಕೆ, ಏನಾದ್ರು ಓದುವ, ಅಥವಾ ಏನಾದ್ರು ಚಟುವಟಿಕೆ ಮಾಡುವ, ಅಥವಾ ಜಪ ಮಾಡುವ. ಅಂದ್ರೆ ಈ ಲೆವೆಲ್ ಯಾರಿಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಲ್ವಾ, ಅವರು ಪ್ರಶಾಂತ ಮನಸ್ಸಲ್ಲಿ ಇದ್ದಾರೆ, ಭಕ್ತಿ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ಅರ್ಥ. ಯಾವಾಗಾದ್ರೂ ಸ್ವಲ್ಪ ಏನಾದ್ರು ನಮ್ಗೆ ಅಸ್ವ್ಯಸ್ತ ಆದ ತಕ್ಷಣ ಮೈಂಡು ಮಂಗನ್ ತರ ಕೊನೆಗೆ ಸ್ಟಾರ್ಟ್ ಆದ್ರೆ ಏನರ್ಥ, ಅದು ಮೇಲೆ ಇನ್ನೂ ಇದೆ, ಮನಸ್ಸು ಒಳಗಡೆ ಹೋಗಿಲ್ಲ. ಅದಕ್ಕೆ ನಾವು ಯಾವಾಗಲೂ ಟೆಸ್ಟ್ ಮಾಡ್ತೀವಿ, ಭಕ್ತರಲ್ಲೂ ಟೆಸ್ಟ್ ಮಾಡ್ತೀವಿ, ಇದನ್ನ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೂ ಟೆಸ್ಟ್ ಮಾಡ್ತೀವಿ. ಈಗ ಅದಕ್ಕೆ ನಾವು ಬೇರೆದವ್ರು ಟೆಸ್ಟ್ ಮಾಡೋದು ಬೇಕಾಗಿಲ್ಲ. ಅದಕ್ಕೆ ನಿಮ್ಮನ್ನ ನೀವೇ ಟೆಸ್ಟ್ ಮಾಡ್ಬೇಕು. ನಾವು ಎಲ್ಲಾದ್ರೂ ಯಾವ್ದಾರ ಒಂದು ಮದುವೆ ಹೋಗಿದ್ವಿ, ಅಸ್ತವ್ಯಸ್ತ ಆಯ್ತಾ, ಅಥವಾ ನೀವು ಎಲ್ಲಾದ್ರೂ ಬಸ್ ಹತ್ಕೊಂಡು ಉಡುಪಿಗೆ ಹೋಗ್ತಾ ಇದ್ರಿ, ಟ್ರೈನ್ ಹತ್ತಾ ಇದ್ರಿ, ಅಥವಾ ಬಸ್ ಹತ್ತಾ ಇದ್ರಿ, ಸೀಟ್ ಸಿಗ್ತಾ ಇಲ್ಲ, ನಿಂತ್ಕೊಂಡು ಹೋಗ್ತಾ ಇದ್ದೀರಾ, ಅಥವಾ ಬಸ್ ಬರುವ ಸಮಯಕ್ಕೆ ಬರ್ಲಿಲ್ಲ, ಲೇಟ್ ಬಂತು, ಆ ಪರಿಸ್ಥಿತಿಯಲ್ಲಿ ಮನಸ್ಸು ಹೆಂಗಿರುತ್ತೆ ನಿಮಗೆ? ಓಕೆ, ಅಥವಾ ಒಬ್ರು ಯಾರೋ ಏನೋ ಪ್ರಾಮಿಸ್ ಮಾಡಿರ್ತಾರೆ ನಿಮಗೆ, ಹಿಂಗಾಗತ್ತೆ ಅಂತ ಹೇಳಿ, ಆ ಪ್ರಾಮಿಸ್ ಪ್ರಕಾರ ಅದು ಆಗುದಿಲ್ಲ, ಆವಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಓಕೆ, ಯಾರಾದ್ರೂ ಪ್ರಾಮಿಸ್ ಮಾಡಿದಾಗ, ಅಥವಾ ಏನಾದ್ರೂ ಮಾತು ಕೊಟ್ಟಾಗ ಅದು ನಡೀಲಿಲ್ಲ, ಅಥವಾ ನೀವ್ ಅನ್ಕೊಂಡಂಗ ಆಗದೆ ಇರೋ ಸಿಚುವೇಶನ್ ಅಲ್ಲಿ, ಇದು ಬಸ್ಸಿನಲ್ಲಿ ಹೋಗೋರುವಾಗಿರ್ಬೋದು, ಊಟ ಮಾಡುವಾಗಿರ್ಬೋದು, ಅಥವಾ ನೀವು ಯಾವ್ದಾರ ಒಂದು ಆಫೀಸಿಗೆ ಹೋಗಿರ್ತೀರಿ, ಆಫೀಸಲ್ಲಿ ಅದು ಕೆಲಸ ಆಗಿಲ್ಲ, ಅವಾಗ ಮನ ಪರಿಸ್ಥಿತಿ ಹೆಂಗಿರುತ್ತೆ, ಸಿಚುವೇಶನ್. ಇದನ್ನ ನೀವು ಟೆಸ್ಟ್ ಮಾಡ್ಕೊಳ್ಬೇಕು, ನಿಮಗೆ ನೀವೆಲ್ಲರೂ ಟೆಸ್ಟ್ ಮಾಡ್ಕೊಳ್ಬೇಕು. ಇದನ್ನೇ ತೋರಿಸ್ಕೊಡ್ತದೆ ನಾವು ಎಷ್ಟು ನೆಲೆಯಾಗಿ ಭಕ್ತಿಯಲ್ಲಿ ನಿಂತ್ಕೊಂಡಿದೀವಿ ಅಂತ. ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅದನ್ನೆಲ್ಲಾ ಬಿಟ್ಟು ಮೊದಲೇ ನಮ್ಮ ಮನಸ್ಸು ಡಿಸ್ಟರ್ಬ್ ಇರುತ್ತೆ, ಈ ವಿಷಯದಲ್ಲಿ ತೊಡಗಿರುತ್ತದೆ, ಎಲ್ಲಾ ಬಿಟ್ಟು ಅದರಲ್ಲೇ ತೊಡ್ಕೊಂಡ್ಬಿಡ್ತಾರೆ. ಒಂದೊಂದ್ಸರಿ ಯಾತ್ರೆಯಲ್ಲಿ ಆಗತ್ತೆ ಇದು, ನಾನು ನೋಡಿದ್ದೀನಿ ತುಂಬಾ ಭಕ್ತರಲ್ಲಿ ಯಾತ್ರೆಯಲ್ಲಿ ಆಗತ್ತಿದೆ. ಏನ್ ಯಾತ್ರೆಯಲ್ಲಿ ಆಗತ್ತೆ? ಯಾತ್ರೆ ಹೋಗುವ ಉದ್ದೇಶ ಏನು? ಯಾತ್ರೆ ಹೋಗುವ ಉದ್ದೇಶವು ಇದು ನವವಿಧ ಭಕ್ತಿ ಕಾರ್ಯಕ್ರಮ ಮಾಡ್ಲಿಕ್ಕೆ. ನವವಿಧ ಭಕ್ತಿ ಚಟುವಟಿಕೆ, ಶ್ರವಣ, ಕೀರ್ತನ, ಭಜನೆ, ಅದು ಇದು ಅದರಲ್ಲಿ ನಮ್ಮ ಮನಸ್ಸು ತೊಡಗಬೇಕು. ಸುಮಾರು ಜನ ಏನ್ ಮಾಡ್ತಾರೆ, ಯಾತ್ರೆಗೇನೋ ಹೋಗ್ತೀವಿ, ಓಕೆ ಹೊರಟಿವಿ, ಆದ್ರೆ ಏನ್ ಮಾಡ್ತಾರೆ ಅಂದ್ರೆ, ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಡಿಸ್ಟರ್ಬೆನ್ಸ್ ಆಯ್ತು, ಯಾರಾದ್ರೂ ಒಂದು ಮಾತು ಏನಾರು ಹೇಳಿದ್ರು, ಅಥವಾ ಏನು ಫೆಸಿಲಿಟಿ ಸರಿಯಾಗಿಲ್ಲ, ಎಲ್ಲಾ ತಮ್ಮ ಕಾನ್ಸಿಯಸ್ ಏನಿದೆಯಲ್ಲ ಅದರಲ್ಲೇ ಹಾಕೊಂಡು ಅದೇ ಡಿಸ್ಟರ್ಬ್ ಅಲ್ಲಿ ಅದನ್ನೇ ಚರ್ಚೆ ಮಾಡ್ತಾ ಆ ವಿಷಯದಲ್ಲಿ ಮುಳುಗೋಗ್ಬಿಡ್ತಾರೆ. ಅಲ್ಲಿ ಎದಕ್ ಬಂದಿದ್ವಿ ಅದನ್ನ ಬಿಟ್ಟು ಬಿಡ್ತಾರೆ.
ನಾನು ತುಂಬಾ ಸರಿ ಇದನ್ನ ನೋಡಿದ್ದೀನಿ. ಅವಾಗ ಏನಾಗುತ್ತೆ ಅಂದ್ರೆ ಆ ಆ ಏನಾಗತ್ತೆ ಹೇಳಿ, ಒಂದ್ ವೇಳೆ ನಿಮ್ಗೆ ಯಾರಾದ್ರೂ ಏನಾದ್ರು ಒಂದು ಮಾತು ಹೇಳಿದ್ರು ಅನ್ಕೊಳ್ಳಿ, ನೀವು ಅವ್ರ ಮೇಲೆ ಕೋಪ ಬಂತು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. ನೀವು ಒಂದೊಂದು ರೂಮಲ್ಲಿ ಮೂರು ಜನ ಇದ್ರಿ. ಇನ್ನೊಂದು ಉದಾಹರಣೆ, ಒಂದ್ ಸನ್ನಿವೇಶ ಹೇಳ್ತೇನೆ. ಯಾತ್ರೆಯಲ್ಲಿ ಇದ್ದಾಗ ಒಂದ್ ರೂಮದಲ್ಲಿ 3 ಜನ ಇದ್ರಿ. ಇದ್ದಾಗ ನಿಮ್ ಪಕ್ಕದಲ್ಲಿ ಮಲ್ಕೊಂಡವ್ರು ರಾತ್ರಿ ಮಾಡ್ತಿದ್ದಾರೆ. ಓಕೆ, ಸೊ ಅವರು ಗೊರಕೆ ಹೊಡ್ತಿದ್ದಾರೆ ಉದಾಹರಣೆಗೆ. ನಿಮಗೇನಾಯ್ತು, ಈಗ ಡಿಸ್ಟರ್ಬ್ ಆಯ್ತು. ಇದು ಪ್ರಾಕ್ಟಿಕಲ್ ಉದಾಹರಣೆ ಹೇಳ್ತೇನೆ. ನಿಮಗೆ ಡಿಸ್ಟರ್ಬ್ ಆಯ್ತು, ಅವ್ರು ಗೊರಕೆ ಹೊಡೆದು ನಿಮಗೆ ಡಿಸ್ಟರ್ಬ್ ಆಯ್ತು. ಈಗ ಡಿಸ್ಟರ್ಬ್ ಆಯ್ತಲ್ಲ, ಗೊರಕೆ ಹೊಡಿತಾ ಇರೋರು ಅವರು, ಡಿಸ್ಟರ್ಬ್ ಆಗಿದ್ದು ನಿಮಗೆ. ನೀವು ರಾತ್ರಿ ಇದ್ದಿ ಮಾಡೋದಿಲ್ಲ, ಅವ್ನು ನೋಡಿ 10 ಸರಿ ನೋಡ್ತಾ ಇರ್ತೀರಿ. ಅದು ಡೇ ಟೈಮಲ್ಲೂ ಅವ್ನು ಎಲ್ಲೆಲ್ಲಿ ಕಾಣಿಸ್ತಾನ, ಆ ಭಕ್ತರು ಅವ್ರ ಮುಖ ನೋಡಿದ ತಕ್ಷಣ ಅದೇ ನೆನಪು ಬರ್ತಾ ಇರ್ತದೆ ನಿಮಗೆ. ಎಲ್ಲೆಲ್ಲಿ ಹೋಗ್ತಿರ್ತೇವೆ, ಎಲ್ಲಾದ್ರೂ ಪ್ರಸಾದ ತಿನ್ನುವಾಗ ಬಂದು ಅಯ್ಯೋ ಇಲ್ಲಿ ಅಂದ್ರೆ ತಲೆಯಲ್ಲಿ ಅದೇ ವಿಚಾರ ಬರ್ತಾ ಇರ್ತದೆ. ಅಂದ್ರೆ ನಮ್ಮ ವಿಚಾರ ಎಲ್ಲಿ ಹೋಯ್ತೋ ಗೊರಕೆಯಲ್ಲಿ. ನೋಡಿ, ಯಾರಿಂದ ನಾವು ಡಿಸ್ಟರ್ಬ್ ಆಗಿದ್ದೀವಿ ಆ ವ್ಯಕ್ತಿ ಡಿಸ್ಟರ್ಬ್ ಆಗಿಲ್ಲ. ಗೊರಕೆ ಹೊಡೆದವನು ಆರಾಮ್ ನಿದ್ದೆ ಮಾಡಿದ್ದಾನೆ. ಆ ವ್ಯಕ್ತಿಯಿಂದ ಡಿಸ್ಟರ್ಬ್ ಆದ ವ್ಯಕ್ತಿ ನಿದ್ದೆ ಆಗಿಲ್ಲ, ಮತ್ತೆ ಡೇ ಟೈಮಲ್ಲೂ ಅವನ ತಲೆಯಲ್ಲಿ ಅದೇ ಕೊರಿತಾ ಇರ್ತದೆ. ಸೊ ಇದು ಒಂದು ಸನ್ನಿವೇಶ ನಾನು ಕೊಟ್ಟೆ. ಇಂತಹ ಸನ್ನಿವೇಶಗಳಲ್ಲಿ ನಮ್ಮನ್ನ ನಾವು ಸ್ಟೇಬಲ್ ಆಗಿ ಇಟ್ಕೊಳ್ಳೋದು. ಅಂದ್ರೆ ನಮ್ಮ ಪ್ರಭುಗಳು ಅದು ಪ್ರತಿ ಸರಿ ಒಂದು ಉದಾಹರಣೆ ಕೊಡಿ. ನಮ್ಮ ರಿಮೋಟ್ ಅನ್ನ ಬೇರೆಯವರ ಕೈಯಲ್ಲಿ ಕೊಡೋ ಹಾಗಿಲ್ಲ. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನಾವು ಡಿಸ್ಟರ್ಬ್ ಆಗ್ತೇವೆ, ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ರೆ ಖುಷಿ ಆಗ್ತೀವಿ. ನನಗೆ ಈ ಫೆಸಿಲಿಟಿ ಸಿಕ್ಕರೆ ನಾನು ಖುಷಿಯಾಗಿರ್ತೇನೆ, ಈ ಫೆಸಿಲಿಟಿ ಸಿಗದೆ ಇದ್ರೆ ನಾನು ಖುಷಿಯಾಗಿ ದುಃಖ ಆಗಿಬಿಡ್ತೇನೆ. ನಮ್ಮ ಮನಸ್ಸೆಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ. ಆ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಯಾವಾಗ್ಲೂ ಇಟ್ಕೋಬಾರ್ದು. ಯಾವಾಗ್ಲೂ ನೀವು ಭಕ್ತಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಿ, ಯಾವತ್ತು ಇದ್ರ ಬಗ್ಗೆ ಆಲೋಚನೆ ಮಾಡಿ. ಯಾವುದೇ ಒಂದು ಗಿವನ್ ಸಿಚುವೇಶನ್, ಸನ್ನಿವೇಶದಲ್ಲಿ ಇಂಥ ಎಲ್ಲರಿಗೂ ಪರಿಸ್ಥಿತಿ ಬರುತ್ತೆ. ಒಂದು ಹೊರಗಿನವರಿಂದ ಬರುತ್ತೆ, ಒಂದು ನಿಮ್ಮ ಮನೆಯವರಿಂದ ಬರುತ್ತೆ, ಒಂದು ನಿಮ್ಮ ಮನಸ್ಸಿಂದನೇ ಬರುತ್ತೆ, ಒಂದು ಭಕ್ತರಿಂದ ಬರುತ್ತೆ, ಯಾರ್ಯಾರಿಂದ ಏನೇನೋ ಬರುತ್ತೆ. ಯಾವುದು ನಮ್ಮ ಕೈಯಲ್ಲಿಲ್ಲ. ಓಕೆ, ಯಾವುದು ನಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿದೆ. ಯಾವುದು ಬಿಕ್ಕಿದ್ದೆಲ್ಲ ದೇವ್ರ ಕೈಯಲ್ಲಿದೆ. ಸೊ ಅದನ್ನ ಮೀರಿ ನಾವು ಅದನ್ನ ಯಾವುದು ನಾವು ಸೊ ಅರ್ಥ ಮಾಡ್ಕೊಳ್ಳೋದು, ವಿ ಆರ್ ನಾಟ್ ದ ಕಂಟ್ರೋಲರ್, ವಿ ಆರ್ ನಾಟ್ ದ ಗಾಡ್, ವಿ ಆರ್ ದ ಗಾಡ್ಸ್. ನಾವು ದೇವರವರು, ದೇವರಿಗೆ ಅವ್ರಿಗೋಸ್ಕರ ಅವನಲ್ಲಿ ಹತೋಟಿಯಲ್ಲಿ ಇರೋರು, ನಾವು ಅವನ ಹತೋಟಿಯಲ್ಲಿ ಇಟ್ಕೊಳಕ್ ಆಗಲ್ಲ. ಹಾಗೆ ಜಗತ್ತಿನಲ್ಲಿ ಯಾರನ್ನು ಹತೋಟಿಯಲ್ಲಿ ಇಟ್ಕೊಳಕ್ ಆಗಲ್ಲ. ಯಾವ ಸನ್ನಿವೇಶವನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನ ಮಾಡ್ಬೇಕಂತ ನೋಡಿದ್ರೆ ಇನ್ನೊಂದು ಇಂಡೈರೆಕ್ಟ್ ಆಗಿ ಅರ್ಥ ಏನದು, ನಾನೇ ದೇವರಾಗಬೇಕನ್ನೋ ಒಂದು ಮನೋಭಾವ. ಇದು ತುಂಬಾ ಸೂಕ್ಷ್ಮ ಇದೆ. ನಾನು ಹೇಳ್ದಂಗೆ ಆಗಬೇಕನ್ನೋ ಮನೋಭಾವ ಇದೆಯಲ್ಲ, ನಾನೇ ದೇವರಾಗಬೇಕು. ಅದೇ ಒಂದು ಕಾರಣಕ್ಕೋಸ್ಕರ ಈ ಭೌತಿಕ ಜಗತ್ ಬಂದು ನಾವು ಬಳಲ್ತಾ ಇದ್ವಿ. ಆ ಮನೋಭಾವದಿಂದ ಹೊರಗಡೆ ಬರ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಿದ್ದೇವಲ್ಲ, ಇದೇ ಭಕ್ತಿ ಕಾರ್ಯಕ್ರಮ. ಇದನ್ನ ನಾವು ಡೈಲಿ ಚೆಕ್ ಮಾಡ್ಕೋಬೇಕು. ನಾವು ಈ ಜ್ವರ ಇದೆಯಲ್ಲ ಮಾತ್ರ, ಇದು ಕಡಿಮೆ ಆಗ್ತದೆಯಾ, ಹೆಚ್ಚಿಗೆ ಆಗ್ತಿದೆ, ಕಡಿಮೆ ಆಗ್ತಿದೆ, ಹೆಚ್ಚಿಗೆ ಆಗ್ತಿದೆ. ಡೈಲಿ ಸೇಮ್ ಜ್ವರ ಅದೇ ಇದೆ ಅಂತ ಹೇಳಿದ್ರೆ ನಾವ್ ಏನ್ ಪ್ರಾಕ್ಟೀಸ್ ಮಾಡಿದ್ರು ಏನ್ ಫರಕ್ ಆಗೋದಿಲ್ಲ. ಸದಕ್ಕೆ ಪ್ರತಿನಿತ್ಯ ನಾವ್ ಏನ್ ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಅದರಿಂದ ಇವೆಲ್ಲಾ ಪರಿವರ್ತನೆಗಳು ನಮ್ಮ ಹತ್ರ ಬರಕ್ ಸ್ಟಾರ್ಟ್ ಆಗುತ್ತೆ. ಇದ್ರ ಮೇಲೆ ತುಂಬಾ ಚರ್ಚೆ ಮಾಡ್ಬೋದು. ಪ್ರಶಾಂತ ಮನಸ್ಸಿದೆ ಅಲ್ವಾ, ಅದು 10ನೇ ಪೇಜಲ್ಲಿ ಕೊನೆಯದಾಗಿ ನಾನು ಮುಗಿಸ್ತೇನೆ. ಆಲ್ರೆಡಿ 9 ನಿಮಿಷ ಹೆಚ್ಚಿಗೆ ಆಗಿದೆ. ಆಗಿಲ್ಲ, 5-10 ನಿಮಿಷ ಲೇಟ್ ಸ್ಟಾರ್ಟ್ ಮಾಡಿದ್ವಿ, ತೊಂದರೆ ಇಲ್ಲ. ಕೊನೆಯದಾಗಿ ಹೇಳ್ತಾರೆ ಏನದು, ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖ ಅಶ್ನುತೆ. ಅವನು ಪ್ರಜ್ಞೆಯೊಡನೆ ಸಂಪರ್ಕ ಪಡೆದು ಪರಮಾತ್ಮನಿಗೆ ನಿಷ್ಠನಾಗಿ ಭೌತಿಕವಾದ ಎಲ್ಲಾ ಕಲ್ಮಶಗಳಿಂದ ದೂರಾದ ಯೋಗಿಯು ಸುಖದ ಉತ್ಕೃಷ್ಟ ಘಟ್ಟವನ್ನು ತಲುಪುತ್ತಾನೆ. ಇಂಥ ವ್ಯಕ್ತಿ, ಇದ್ರ ಅನುವಾದ ಓದಿ ಸರಿಯಾಗಿ ಒಂದ್ಸರಿ ನೀವು ಓದಿ. ಇಂಥದ್ದೇನಿದೆಯಲ್ಲ, ಇದರಿಂದ ಹೊರಗೆ ಬಂದು ಕಲ್ಮಶದಿಂದ ದೂರವಾಗಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ಉತ್ಕೃಷ್ಟವಾದಂತ ಒಂದು ಘಟ್ಟವನ್ನ ತಲುಪ್ತಾನೆ. ಕಳ್ಳೆ ಓಕೆ. ಸೊ ಹೀಗೆ ಅದು ಕೊನೆ ಅಧ್ಯಾಯದಲ್ಲಿ ಹೇಳ್ದ, ಕೊನೆ ಓದ್ಬಿಡ್ತೇನೆ. ಕೃಷ್ಣನ ಬಗ್ಗೆ ಯಾರು ಭಕ್ತಿ ತೋರುತ್ತಾರೋ ಮತ್ತು ಅವರನ್ನು ಕೃಷ್ಣನು ಪೋಷಿಸುತ್ತಾನೆ. ಯಾರಾದರೂ ಸಂಕಷ್ಟದಲ್ಲಿದ್ದಾಗ ಕೃಷ್ಣನು ಅವರನ್ನು ರಕ್ಷಿಸುತ್ತಾನೆ. ಭಗವದ್ಗೀತೆಯಲ್ಲಿ ಹೇಳುವಂತೆ ಅಸ್ತಿತ್ವವುಳ್ಳ ಪ್ರತಿ ಜೀವಿಗೂ ಕೃಷ್ಣನು ನಿಜವಾದ ಗೆಳೆಯ ಹಾಗೂ ನಾವು ಗೆಳೆತನವನ್ನು ಪುನರ್ಜೀವಿಸಿಕೊಳ್ಳಬೇಕು. ಅದಕ್ಕೆ ಯಾರು ಭಕ್ತಿಯಲ್ಲಿ ನೆಲೆ ನಿಂತ್ಕೊಂಡಿದ್ದಾರೆ ಅವರನ್ನ ಭಗವಂತ ರಕ್ಷಣೆ ಮಾಡ್ತಾನೆ, ಸಂಕಷ್ಟದಲ್ಲಿದ್ದಾಗ ಪಾರು ಮಾಡ್ತಾನೆ.
ಆ ಸಂಬಂಧ ಏನಿದೆಯಲ್ಲ ಭಗವಂತ ಜೊತೆಗಿರೋ ನಮ್ಮ ಸಂಬಂಧ ಗೆಳೆತನ ಇದೆ, ಅದನ್ನ ಪುನರ್ ಉದ್ದೇಶ. ಇದನ್ನು ಕೂಡ ಒಂದು ನಿಮಗೆ ಕ್ವಶನ್ ಈಗ ಹೇಳ್ತಾ ಇದೀನಿ. ಏನದು? ಭಕ್ತಿ ಅಂದ್ರೇನು? ಭಗವಂತನ ಜೊತೆಗಿರುವಂತ ನಮ್ಮ ಗೆಳೆತನವನ್ನ ರುಜ್ಜೀವಗೊಳಿಸುವುದೇ ಒಂದು ಭಕ್ತಿ. ಭಕ್ತಿ ಇದು ಒಂದು ಕೂಡ ಒಂದು ಡೆಫಿನೇಷನ್, ವ್ಯಾಖ್ಯ. ನೆನ್ಪಿಟ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಗೆಳೆತನದ ಪುನರುಜ್ಜೀವನಕ್ಕೆ ದಾರಿ ಎಂದರೆ ಕೃಷ್ಣ ಪ್ರಜ್ಞೆ ಪ್ರಕ್ರಿಯೆಯಲ್ಲಿ ತೊಡಗುವುದು. ಕೃಷ್ಣ ಪ್ರಜ್ಞೆಯನ್ನು ಅಭ್ಯಸಿಸುವುದರಿಂದ ಈ ಜಗತ್ತಿನ ಸ್ವಯಂ ಸಂಯಮರಹಿತ ಸಾಂಸಾರಿಕ ಬಯಕೆಗಳು ಇಲ್ಲವಾಗುತ್ತವೆ. ಈ ಸಂಯಮವಿಲ್ಲದ ಬಯಕೆಗಳು ನಮ್ಮನ್ನು ಕೃಷ್ಣನಿಂದ ದೂರವಿಡುತ್ತವೆ. ಕೃಷ್ಣನು ನಮ್ಮ ಒಳಗಡೆಯೇ ಇದ್ದಾನೆ ಮತ್ತು ನಾವು ಅವನತ್ತ ಹೋಗಲಿ ಎಂದು ಆತ್ಮ ನಿರೀಕ್ಷಿಸುತ್ತಿದ್ದಾನೆ. ಇದು ನನ್ನ ಹತ್ರ ಬುಕ್ ಇಲ್ಲ, ನಾನು ಮೊಬೈಲ್ ಓದ್ತಾ ಇದ್ದೇನೆ. ಫೋಟೋ ಕಳಿಸಿದ್ದಾರೆ ನಮ್ಮ ಪ್ರಭುಗಳು, ಅದು ಓದಲಿಕ್ಕೆ ಸರಿ ಆಗ್ತಾ ಇಲ್ಲ. ಭೌತಿಕ ಇಚ್ಛೆ ಎಂಬ ವೃಕ್ಷದ ಫಲಗಳನ್ನು ಅನುಭವಿಸುವ ಆಸೆಗಳಲ್ಲಿಯೇ ನಾವು ಅತಿಯಾಗಿ ಕಾರ್ಯನಿರತರಾಗುತ್ತಿದ್ದೇವೆ. ಹೀಗೆ ಸಮಯವಿಲ್ಲದೆ ಆ ಫಲಗಳನ್ನು ಭೋಗಿಸುವುದು ನಿಲ್ಲಿಸಬೇಕು ಮತ್ತು ಬ್ರಹ್ಮನ್ ಅಂದ್ರೆ ಭಗವಂತ ಶುದ್ಧಾತ್ಮ, ಅವನೊತ್ತಿಗೆ ಸಂಬಂಧ ಬೆಳೆಸಿಕೊಂಡು ಶುದ್ಧಾತ್ಮ ಎಂದು ಗುರುತಿಸಲ್ಪಟ್ಟಿರುವ ನಾವು ಅದೇ ಸ್ಥಿತಿಯಲ್ಲಿ ಉಳಿದುಕೊಳ್ಳಬೇಕು. ಇದೇ ಒಂದು ದಾರಿ, ಸುಖವನ್ನು ಪಡೆಯುವ ದಾರಿ ಏನಂತ ಕೇಳಿದ್ರೆ ಸಾರ ರೂಪದಲ್ಲಿ ಇದನ್ನು ಹೇಳ್ಬೇಕು, ಈ ಅಧ್ಯಾಯದ ಸಾರ. ಓಕೆ, ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದ್ರು ಇಬ್ಬರಿಗೆ ಅಷ್ಟೇ ಅವಕಾಶ ಕೊಡ್ತೇನೆ ನಾನು. ಡೌಟ್ ಇದ್ರೆ ಟಕ್ ಅಂತ ಕೇಳಿ. ಈ ಏನು ವಿಷಯ ಚರ್ಚೆ ಮಾಡಿದೆ ನಾನು, ಇದು ಯಾರಿಗೆ ಅರ್ಥ ಆಯ್ತು ಅನ್ನೋರಿಗೆ ಕ್ವಶನ್ ಬರುತ್ತೆ, ಅರ್ಥ ಆಗಿಲ್ಲ ತಲೆ ಅಡಿಸಿದವರು ಕ್ವಶನ್ ಬರುವುದಿಲ್ಲ. ಓಕೆ, ಒಂದ್ ಅಥವಾ ಎರಡು ಕ್ವಶನ್ ಕ್ವಿಕ್ ಆಗಿ. ಕ್ವಶನ್ ಬರ್ಬೇಕು ನಿಮಗೆ, ನೀವು ಇದು ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಬರ್ಬೇಕು. ಅದು ಕೂಡ ಟೆಸ್ಟ್ ನಿಮ್ಗೆ ಅರ್ಥ ಆಗ್ತಿದೆ ಅಂದ್ರೇನು ಕ್ವಶನ್ ಬಂದಾಗ ನೀವು ಅಂದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೀರಿ ಅಂತ, ಇಲ್ಲಂದ್ರೆ ಸುಮ್ನೆ ಹ್ಞೂ ಅಂತ ಇದೀರ. ಹೇಳಿ, ಯಾರಿಗಾರು ಇದೆಯಾ? ಯಾರಿಗಿಲ್ವಾ? ಎಲ್ಲ ತಿಳಿತಾ? ವಾ, ವಂಡರ್ಫುಲ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಇದು ಮೊದಲನೇ ಅಧ್ಯಾಯ ಮುಗೀತು. ನಾಳೆ ಎರಡನೇ ಅಧ್ಯಾಯ ಇರುತ್ತೆ. ಯಾರಾದ್ರೂ ಟೀಚರು ಬರ್ಬೋದು ಅಥವಾ ನಾನು ಬಂದ್ರು ನನ್ನ ಹತ್ರ ಸಮಯ ಇದ್ರೆ ನನ್ನ ಕ್ಲಾಸ್ ಬರ್ಬೋದು. ಅದಕ್ಕೆ ಸಾಧ್ಯ ಬನ್ನಿ, ಸಂಕ್ಷಿಪ್ತವಾಗಿ 10 ನಿಮಿಷ ಕೂತ್ಕೊಂಡು ಇನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ. ಓಕೆ, ಸೊ ಇದೇನು ಪ್ರಕ್ರಿಯೆ ಇದೆ, ಭಕ್ತಿ ವೃಕ್ಷ ತುಂಬಾ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದು. ಅದಕ್ಕೆ ದಯವಿಟ್ಟು ಯಾರ್ಯಾರು ಇದರಲ್ಲಿ ಇದ್ದೀರಿ, ಭಕ್ತಿ ವೃಕ್ಷ ಲೆವೆಲ್ 1 ಅಲ್ಲಿ ಸೀರಿಯಸ್ ಆಗಿ ಪಾಲ್ಗೊಳ್ಳಿ. ಆಲ್ರೆಡಿ ಮುಗದೈತೆ ಅನ್ನೋರು ಕೂಡ ಅದು ಸೀರಿಯಸ್ ಆಗಿ ಪಾಲ್ಗೊಳ್ಳಿ, ಯಾಕಂದ್ರೆ ತುಂಬಾ ನಿಮಗೆ ಹೆಲ್ಪ್ ಆಗತ್ತೆ. ಇದು ಬುನಾದಿ